ಅಂತಿಮದ ಆರಂಭ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಕಳೆದ ಸಂಚಿಕೆಗಳಲ್ಲಿ ಇಸ್ರಾಯೇಲ್ ಕುರಿತಾಗಿ, ಯುದ್ಧಗಳ ಕುರಿತಾಗಿ ಹಾಗೂ ಈಗಿನ ಸಂದರ್ಭಗಳಲ್ಲಿ ಯಾವ ಕಾರ್ಯಗಳೆಲ್ಲ ನಡೀತಾ ಇದೆ ಎಂಬುದಾಗಿ ಹಾಗೂ ಮುಂದಿನ ದಿನಮಾನಗಳಲ್ಲಿ ಯಾವ ಸಂಭವಗಳೆಲ್ಲ ನಡೆಯುತ್ತದೆ ಎಂಬುದಾಗಿ ಅದರ ಕುರಿತಾಗಿ ನಾವು ಕೇಳಿ ತಿಳಿದುಕೊಂಡ್ವಿ. ಆ ಕಳೆದ ಎಪಿಸೋಡ್ನಲ್ಲಿ ನಾವು ಮಾತನಾಡಬೇಕಾದ್ರೆ ಕಡೆಯದಾಗಿ ಎಲ್ಲ ಎಪಿಸೋಡ್ ಅಲ್ಲಿ ನಾವು ಏನ್ ಹೇಳಿ ಮುಗಿಸ್ತಾ ಇದ್ವಿ ಅಂದ್ರೆ, ಇದೆಲ್ಲವೂ ಕೂಡ ದೇವರ ಬರೋಣ ಬಹಳ ಶೀಘ್ರವಾಗಿದೆ ಎಂಬುದಾಗಿ ನಮಗೆ ತಿಳಿಸುವಂತದ್ದಾಗಿದೆ. ಆದ್ದರಿಂದ ನಾವು ದೇವರ ಬರುವಿಕೆಗೆ ಸಿದ್ಧರಾಗಬೇಕೆಂಬುದಾಗಿ ನಾವು ಹೇಳ್ತಾ ಇದ್ವಿ. ಸೊ ಈ ಒಂದು ಸಂಚಿಕೆಯಲ್ಲೂ ಕೂಡ ನಾವು ಯಾವ ರೀತಿಯಾಗಿ ದೇವರ ಬರುವಿಕೆಗೆ ಸಿದ್ಧರಾಗಬೇಕು, ಆ ದೇವರ ಬರೋಣಕ್ಕೆ ಸಿದ್ಧವಾಗಬೇಕೆಂದರೆ ನಾವು ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ಅದರ ಕುರಿತಾಗಿ ನಾವು ಕೇಳಿ ತಿಳಿದುಕೊಳ್ಳೋಣ. ಬನ್ನಿ. ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್ ಬ್ರದರ್, ಕಳೆದ ಸಂಚಿಕೆಗಳೆಲ್ಲ ನಾವು ಆ ಯುದ್ಧಗಳ ಕುರಿತಾಗಿ, ಇಸ್ರಾಯೇಲ್ ಕುರಿತಾಗಿ ಬಹಳ ವಿವರವಾಗಿ ನಾವು ಅದನ್ನ ನೋಡಿದ್ವಿ. ಬಹಳ ಜನ ಇದನ್ನ ನೋಡ್ತಿದ್ದಂತ ವೀಕ್ಷಕರು ಕೂಡ ಅನೇಕ ಮೆಸೇಜ್ ಕಳಿಸಿದ್ದಾರೆ. ಇದು ನಿಜವಾಗ್ಲೂ ಕೂಡ ನಮಗೆ ಬಹಳ ಹೆಲ್ಪ್ಫುಲ್ ಆಗಿತ್ತು ಅಂತ. ಯಾಕಂದ್ರೆ ಅವರು ಈ ಪ್ರತಿನಿತ್ಯವೂ ಕೂಡ ಈ ವಾರ್ ಸಿಚುವೇಶನ್ ನೋಡ್ತಾನೆ ಇದ್ರು. ಬಟ್ ಇದೆಲ್ಲ ಏನು, ಇದರ ಬ್ಯಾಕ್ ಗ್ರೌಂಡ್ ಏನೆಂಬುದಾಗಿ ಗೊತ್ತಿರಲಿಲ್ಲ. ಸೊ ಕಳೆದ 6 ಸಂಚಿಕೆಗಳಲ್ಲಿ ನಾವು ಮಾತನಾಡಿದಂತ ಕಾರ್ಯಗಳು, ಇಸ್ರೇಲ್ ಕುರಿತಾಗಿ, ಆಂಟಿ ಕ್ರೈಸ್ಟ್ ಕುರಿತಾಗಿ ಹಾಗೂ ಯುದ್ಧಗಳ ಕುರಿತಾಗಿ ಇದನ್ನು ಮಾತನಾಡಿದಂತ ಕಾರ್ಯಗಳು ಜನರಿಗೆ ಬಹಳ ಉಪಯುಕ್ತವಾಗಿತ್ತು. ಸೊ ಇದರ ಕುರಿತಾಗಿ ನೀವು ಏನು ಇಷ್ಟಪಡ್ತೀರಾ? ಈಗ ನಾವು ಕೆಲವೊಂದು ವಿಷಯಗಳ ಕುರಿತಾಗಿ ಕರ್ತನು ನಾವು ದೇವರಾತ್ಮನ ಪ್ರೇರೇಪಿಸಿ ನಾವು ಮಾತಾಡ್ತೀವಿ, ಕಾರ್ಯವನ್ನು ಮಾತಾಡಬೇಕೆಂಬುದಾಗಿ. ಅದರ ಒಂದು ಅಡಿಯಲ್ಲೇ ಇಸ್ರೇಲ್ ಬಗ್ಗೆ ಆರಂಭಿಸಿದ್ವಿ. ಅದರ ಜೊತೆಗೆ ವಾರ ಬಗ್ಗೆ ಆರಂಭ ಮಾಡಿದ್ವಿ. ಈಗ ಇಸ್ರೇಲ್ ಬಗ್ಗೆ ಕುರಿತಾಗಿರೋ ವಿಷಯ ಮಾತಾಡಿದ್ವಿ. ಈಗ ಕೂಡ ನಾವು ಕೆಲವೊಂದು ವಿಷಯಗಳನ್ನು ಮಾತಾಡಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ವಲ್ಲ, ಈಗ ಒಂದು ವಿಷಯವನ್ನು ಮಾತಾಡೋಣ ಎಂಬುದಾಗಿ ಅನಿಸ್ತಾ ಇದೆ. ಏನಂದರೆ, ನಾವು ಕಳೆದ ಎಪಿಸೋಡ್ನಲ್ಲಿ ಆಂಟಿ ಕ್ರೈಸ್ಟ್ ಎನ್ನುವಂಥ ವಿಷಯದ ಬಗ್ಗೆ ಮಾತಾಡಿದ್ವಿ. ಹೌದು ಇಲ್ವಾ? ಈ ಆಂಟಿ ಕ್ರೈಸ್ಟ್ ಎನ್ನುವಂತಹ ವಿಷಯ ಆದರೂ ಏನು, ಅದರ ಹಿನ್ನೆಲೆ ನಡೆಯುವಂತಹ ಸಂಭವಗಳು ಆ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ, ಅದು ಆಗಿವಾಗಿ ನಡೆಯುವುದಕ್ಕೆ ಸಾಧ್ಯತೆ ಇದೆಯಾ ಎನ್ನುವುದನ್ನು ನಾವಿವಾಗ ನೋಡಲಿದ್ದೇವೆ. ಮೊದಲು ಇವರಿಗೆ ಆಂಟಿ ಕ್ರೈಸ್ಟ್ ಅಂದ್ರೆ ಏನಂತ ಹೇಳೋಣ, ಅದರ ನಂತರ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಷಯದ ಬಗ್ಗೆ ನೋಡೋಣ. ಅಂತ್ಯಕ್ರಿಸ್ತನು ಅಂತ ಏನಂತ ಕೇಳುವುದಾದರೆ ಆಂಗ್ಲ ಭಾಷೆಯಲ್ಲಿ ಆಂಟ್ರೈ ಕ್ರೈಸ್ಟ್ ಅಂತ ಕರೀತಾರೆ, ಆಂಟಿ ಕ್ರೈಸ್ಟ್ ಅಂತ ಕರೀತಾರೆ, ಕ್ರೈಸ್ತ ವಿರೋಧಿ. ಆಂಟ್ರೈ ಕ್ರೈಸ್ಟ್ ಅಂದ್ರೆ ತದ್ವಿರುದ್ಧವಾಗಿರುವ ಕ್ರಿಸ್ತನು, ತದ್ವಿರುದ್ಧವಾದ ತ್ರೈಕತ್ವ ಹಿಂಗೆ ಬಾಳೆ ಹೇಳ್ತಾರೆ. ಇದು ಏನೆಂಬುದಾಗಿ ಕೇಳುವುದಾದರೆ, ಹೇಗೆ ನಾವು ಯೇಸುವಿನ ದೇವರ ಕುಮಾರನ ಎಂಬುದಾಗಿ ನಾವು ಅರಿತಿದ್ದೇವೋ, ಅವರು ಬಂದು ನಮಗೋಸ್ಕರವಾಗಿ ಸತ್ತು ಜೀವಂತವಾಗಿದ್ದು ಮತ್ತೆ ಬರ್ತಾರೆ. ಅದೇ ರೀತಿಯಾಗಿ ಸೈತಾನನಿಗೆ ಅಂತ ಒಂದು ಸ್ಪಿರಿಚುವಲ್ ಸನ್ ಎಂಬುದಾಗಿ ಒಂದು ವಿಷಯ ಇದೆ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ಓದಬೇಕಾದ್ರೆ, ದೇವರು ಹೇಳ್ಬೇಕಾದ್ರೆ ನಿನ್ನ ಸಂತಾನಕ್ಕೂ ಸ್ತ್ರೀಯ ಸಂತಾನಕ್ಕೂ ಅಂತ ಹೇಳ್ತಾರೆ. ಆ ರೀತಿ ವಾಕ್ಯ ಹೇಳುತ್ತೆ, ಅವರು ನನ್ನ ತಲೆಯನ್ನ ಜಜ್ಜುವರು, ನೀನು ಅವರ ಕಾಲನ್ನು ಕಚ್ಚುವೆ ಎಂಬುದಾಗಿ ವಾಕ್ಯ ಇದೆ. ಹಾಗಾದ್ರೆ ಯಾರಿದು ಎಂಬುದಾಗಿ ನೋಡುವಾಗ, ಸ್ತ್ರೀಯ ಸಂತಾನ ಯಾರಂದ್ರೆ ಯೇಸು ಕ್ರಿಸ್ತನು ಕನ್ನಿಕೆ ಹೊಟ್ಟೆಯಲ್ಲಿ ಹುಟ್ಟಿದವರು. ಅದೇ ಸಂದರ್ಭದಲ್ಲಿ ಸರ್ಪದ ಸಂತಾನ, ನಿನ್ನ ಸಂತಾನಕ್ಕೂ ಸ್ತ್ರೀಯ ಸಂತಾನಕ್ಕೂ, ಯಾಕೆಂದ್ರೆ ಸರ್ಪ ನೋಡಿ ದೇವರು ಹೇಳ್ತಾ ಇದ್ದಾರೆ. ಸರ್ಪದ ಸಂತಾನ ಅಂತ ಹೇಳ್ತೀವಲ್ಲ, ಅದನ್ನೇ ಬೈಬಲ್ 2ನೇ ಅಧ್ಯಾಯ 3-4 ವಾಕ್ಯದಲ್ಲಿ ಅಧರ್ಮ ಸ್ವರೂಪನು ಎಂಬುದಾಗಿ ಇದೆ. ಹಾಗಾದ್ರೆ ಅಧರ್ಮ ಸ್ವರೂಪನು ಅಂದ್ರೆ ಯಾರಂತ ಕೇಳುವುದಾದ್ರೆ, ಯಾರೋ ಒಬ್ಬನ ಮಗ ಅವನು. ಹಾಗಾದ್ರೆ ಸಕಲ ಅಧರ್ಮಕ್ಕೆ ಯಾರು ಪಿತ, ಯಾರು ಅಂತ ನೋಡಿದ್ರೆ ಸೈತಾನನು. ಸೊ ಅವನ ಮಗನು ಈಗ ಯಾವ ರೀತಿ ಸ್ಪಿರಿಚುವಲ್ ಆಗಿ ಆತ್ಮಿಕ ರೀತಿಯಲ್ಲಿರುವ ದೇವರು, ಅವರ ಮಗನು ಭೂಮಿಯಲ್ಲಿ ಮಾಂಸವಾಗಿ ಬಂದು ಜನಗಳಿಗೋಸ್ಕರವಾಗಿ ಇಷ್ಟೊಂದು ಕಾರ್ಯ ಮಾಡಿದ್ರು, ಅದೇ ರೀತಿಯಾಗಿ ಈ ಅಧರ್ಮ ಸ್ವರೂಪನು ಸೈತಾನನು, ಅವನ ಒಂದು ಸ್ಪಿರಿಟ್ ಸ್ವರೂಪ ಇಲ್ಲಿ ಅವನ ಮಗನ ಹಾಗೆ ಪ್ರಕಟವಾಗುತ್ತೆ, ಮಾಂಸದಲ್ಲಿ ಪ್ರಕಟವಾಗುತ್ತೆ. ಆತ್ಮವಾಗಿರುವ ದೇವನು ಯಾವ ರೀತಿ ಮಾಂಸದಲ್ಲಿ ಬರ್ತಾರೆ ಅಂತ ಕೇಳಕ್ಕಾಗಲ್ಲ. ಈಗ ಯಾವ ರೀತಿ ನಾವು ಮರಿಯಳ ಗರ್ಭದಲ್ಲಿ ಯೇಸು ಜನಿಸಿದರು ಎಂಬುದಾಗಿ ನೋಡ್ತೀವೋ, ಪುರುಷ ಸಂಪರ್ಕವಿಲ್ಲದೆ ಕನ್ನಿಕೆ ಉದರದಲ್ಲಿ ಜನಿಸಿದರು. ಇದೇ ರೀತಿ ಸರ್ಪದ ಸಂತತಿ ಇದು ಹುಟ್ಟುತ್ತಾ ಎಂಬುದಾಗಿ ಕೇಳುವುದಾದರೆ, ವಿಜ್ಞಾನಕ್ಕೆ ಅದು ಸಂಬಂಧಪಡುತ್ತಾ ಒಂದು ಚಿಕ್ಕ ವಿಷಯವೇ ಅದು. ಇದು ಬಯೋಗ್ರಫಿಯಲ್ಲಿದೆ, ಅಲೆಕ್ಸಾಂಡರ್ನ ಬಯೋಗ್ರಫಿಯಲ್ಲಿದೆ. ಅವ್ರ ತಾಯಿ ಬರೀತಾರೆ, ಅಲೆಕ್ಸಾಂಡರ್ ಅಪ್ಪ ಹೆಸರು ಫಿಲಿಪ್. ಅವರ ತಾಯಿ ಏನ್ ಬಿಡ್ತಾರೆ ಅಂದ್ರೆ, ನಾನು ಅಲೆಕ್ಸಾಂಡರ್ಗೆ ಬಂದು ಬಹಳ ಶಕ್ತಿ, ಅವರಿಗೆ 33 ವರ್ಷದಲ್ಲಿ ಲೋಕದ 70% ಹಿಡಿದ್ರು ಅವರು. ಆಗ ಅವರಿಗೆ ಹೇಗೆ ಇಷ್ಟೊಂದು ಪವರ್ ಬಂತು ಅಂತ ಕೇಳಬೇಕಾದ್ರೆ, ಅಲೆಕ್ಸಾಂಡರ್ ಬಯೋಗ್ರಫಿ ಏನ್ ಹೇಳ್ತಾರೆ ಅಂತ ನೋಡುವುದಾದರೆ, ಅವರು ಬರೀತಾರೆ, ನಾನು ಬಂದು ನನ್ನ ತಾಯಿಗೂ ಫಿಲಿಪ್ಗೂ ಹುಟ್ಟಲಿಲ್ಲ, ನಾನು ಬಂದು ನನ್ನ ತಾಯಿಗೂ ಜಿಯೂಸ್ ದೇವನಿಗೆ ಹುಟ್ಟಿದವನು, ಆ ಶಕ್ತಿ ನನ್ನಲ್ಲಿ ಇಷ್ಟೊಂದು ಅಧಿಕವಾಗಿದೆ ಅಂತ ಹೇಳ್ತಾರೆ ಅವರು. ಇದನ್ನ ಶಾರೀರಿಕವಾಗಿ ನಾವು ಸ್ವೀಕರಿಸಕ್ಕಾಗಲ್ಲ, ಅದರ ಸ್ಪಿರಿಟ್. ಈಗ ನೀವು ಅಲೆಕ್ಸಾಂಡರ್ ತಾಯಿಯ ಲೈಫ್ ನೋಡಿದ್ರೆ, ಅವರ ಬಯೋಗ್ರಫಿಯಲ್ಲಿ ಇದೆ. ನೀವು ಅಲೆಕ್ಸಾಂಡರ್ ಬಗ್ಗೆ ಮೂವೀಸ್ನಲ್ಲಿ ಬಂದರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅವರ ತಾಯಿ ಯಾವಾಗಲೂ ಸರ್ಪದ ಜೊತೆ ಮಲಗ್ತಾ ಇದ್ರು, ಒಂದು ದೊಡ್ಡ ಹೆಬ್ಬಾವೊಂದಿಗೆ ಅವ್ರು ಮಲಗ್ತಾ ಇದ್ರು, ಬೆಡ್ಡಲ್ಲಿ ಯಾವಾಗಲೂ ಒಂದು ಹೆಬ್ಬಾವ್ ಇರ್ತಾ ಇತ್ತು. ಆಗ ಆ ಸರ್ಪದ ಶಕ್ತಿಗೆ ಅವನಿಗೆ ಇಷ್ಟು ದೊಡ್ಡ, ನಾವು ಕೂಡ ನೋಡ್ತೀವಿ ಆಂಟಿ ಕ್ರೈಸ್ಟ್ ಬಂದು, ಇದರ ಹಿಂದೆ ಬಂದಂತ ಆಂಟಿ ಕ್ರೈಸ್ಟ್ ಬೈಬಲ್ನಲ್ಲಿದೆ. ಅವನು ಬಂದಾಗ ಗ್ರೀಕ್ ಸಾಮ್ರಾಜ್ಯದಿಂದ ಅವನು ಬರ್ತಾನೆ. ಅವನು ದಾನಿಯೇಲ ಪುಸ್ತಕ 11ನೇ ಅಧ್ಯಾಯದಲ್ಲಿ 21ರಿಂದ 37 ವಾಕ್ಯದವರೆಗೆ ಓದ್ಬೇಕಾದ್ರೆ ಅವನ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ ಅಲ್ಲಿ. ಸೊ ಬರಲಿರುವಂತಹ ಆಂಟಿ ಕ್ರೈಸ್ಟ್ ಅಲ್ಲಿ ಆ ಸ್ಪಿರಿಟ್ ಇರುತ್ತೆ ಅಂತ ನಾವು ಇದನ್ನು ನೋಡ್ತೀವಿ.
ಸೊ ಒಂದು ಸರ್ಪದ ಸಂತಾನ, ಸೈತಾನನ ಸಂತಾನ ಅಂತ ನೋಡ್ತೀವಲ್ಲಿ. ಯಾವ ರೀತಿ ಪರಲೋಕದ ದೇವರು ಭೂಮಿಯಲ್ಲಿ ಶಾರೀರಿಕವಾಗಿ ಬಂದರೋ ಅದೇ ರೀತಿಯಾಗಿ ಸರ್ಪದ ಸಂತಾನ ಮಾಂಸದಲ್ಲಿ ಬರುತ್ತೆ ಭೂಮಿಗೆ. ಬಂದು ಅದು ಭೂಮಿನ ಆಳ್ವಿಕೆ ಮಾಡುತ್ತೆ. ಅದೇನೇ ಆಂಟಿಕ್ರೈಸ್ಟ್ ಎಂಬುದಾಗಿ ಹೇಳ್ತೀವಿ. ಈಗ ಯಾವ ರೀತಿ ಯೇಸು ಕ್ರಿಸ್ತನಲ್ಲಿ ಪರಿಶುದ್ಧಾತ್ಮವನ್ನು ತಂಗಿದ್ರೋ ಅದೇ ರೀತಿಯಾಗಿ ಆಂಟಿಕ್ರೈಸ್ಟ್ ಎನ್ನುವುದು ಒಂದು ಸ್ಪಿರಿಟ್. ಅದು ಬಂದು ಯಾವ ಮನುಷ್ಯನ ಮೇಲೆ ತಂಗುತ್ತೋ ಆ ಮನುಷ್ಯನೇ ಆಂಟಿಕ್ರೈಸ್ಟ್ ಆಗಿರ್ತಾನೆ. ಸರಿನಾ? ಆಂಟಿಕ್ರೈಸ್ಟ್ ಎನ್ನುವುದು ಸ್ಪಿರಿಟ್ ಅಂತ ನೀವು ಕೇಳುವುದಾದರೆ 1 ಯೋಹನ 2ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಮಕ್ಕಳಿರ ಇದು ಕಡೆಯ ಗಳಿಗೆಯಾಗಿದೆ, ಕ್ರೈಸ್ತ ವಿರೋಧಿ ಬರುತ್ತಾರೆಂದು ನೀವು ಕೇಳಿದ್ದೀರಷ್ಟೇ, ಈಗಲೂ ಕ್ರೈಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಆದರೆ ಕ್ರೈಸ್ತ ವಿರೋಧಿ ಬರ್ತಾನೆ ಅಂತ ನೀವು ಕೇಳ್ಪಟ್ಟಿದ್ದೀರಲ್ಲ, ಒಬ್ಬನೇ ಬರೋದು. ಆದರೆ ಈಗ ಅನೇಕ ಕ್ರೈಸ್ತ ವಿರೋಧಿಗಳು ಬಂದಿದ್ದಾರೆ. ಹಾಗಾದ್ರೆ ಪ್ರಶ್ನೆ ಅಂದ್ರೆ ಬದಲು ಈಗ ಆ ಆಂಟಿಕ್ರೈಸ್ಟ್ ಸ್ಪಿರಿಟ್ ಈಗ ಆಲ್ರೆಡಿ ಕ್ರಿಯೆ ಮಾಡ್ತಾ ಇದೆಯಾ? ಹೌದು, ಆಂಟಿಕ್ರೈಸ್ಟ್ ಸ್ಪಿರಿಟ್ ಬಂದು ಆದಿ ಕಾರಣದಿಂದ ಇವರು ಯಾವಾಗ ಹೊರಗೆ ಬಂದರೂ ಅಲ್ಲಿಂದ ಕ್ರಿಯೆ ಮಾಡುತ್ತೆ. ಓಕೆ. ಈಗ ಕಾಯಿನೊಳಗಿಂದ ಆ ಸ್ಪಿರಿಟ್ ಕ್ರಿಯೆ ಮಾಡುತ್ತೆ. ಕೆಡುಕನಿಂದ ಉಂಟಾದಂತಹ ಕಾಯಿನನ ಹಾಗೆ ಎಂಬುದಾಗಿ ಇದೆ. ಈಗ ಪೌಲೊಬ್ಬನ ನೋಡಿ ಕೆಡುಕನ ಮಗನು ಅಂತ ಹೇಳ್ತಾರೆ. ಇಸ್ಕರಿಯೋತನನ್ನು ನೋಡಿದ್ರೆ ಕೆಡುಕನ ಮಗನು ಎಂಬುದಾಗಿ ಹೇಳಲ್ಪಡುತ್ತದೆ. ಕೆಡುಕನ ಮಗನು ಕೆಟ್ಟು ಹೋದನೆ ವಿನಃ ಆ ಸ್ಪಿರಿಟ್ ಬಂದು ಕ್ರಿಯೆ ಮಾಡುತ್ತಲ್ಲಿ. ಆ ಸ್ಪಿರಿಟ್ ಯಾವ ರೀತಿ ಕ್ರಿಯೆ ಮಾಡುತ್ತೆ, ಹೆಂಗೆ ಕಂಡುಹಿಡಿಯೋದು ಎನ್ನುವುದೇ ಇವತ್ತು ಎಪಿಸೋಡ್. ಮೊದಲು ಇವರು ಆಂಟಿಕ್ರೈಸ್ಟ್ ಅಂತ ಅರ್ಥ ಮಾಡ್ಕೋಬೇಕಲ್ವಾ? ಸೊ ಅದು ಹಾಗಾದರೆ ಸೈತಾನನ ಒಂದು ಮಗನು ಆ ಸ್ಪಿರಿಟ್ ಇಲ್ಲಿ ಬಂದು ಮನುಷ್ಯನ ಒಳಗಿಂದ ಕ್ರಿಯೆ ಮಾಡುತ್ತದೆ. ಈಗ ಯೇಸುವಿಗೆ ಒಂದು ಶರೀರ ಕೊಡಲ್ಪಟ್ಟದ್ದು ಅಂತ ನೋಡ್ತೀವಿ, ದಾವೀದ ಬರೆಯುತ್ತಾನೆ. ಆ ರೀತಿ ಅದಕ್ಕೊಂದು ಶರೀರ ಇತ್ತು. ಅದನ್ನೇ ಇಲ್ಲಿ ಏನು ಮಾಡ್ತಾರೆ ಅಂತ ನೋಡಿದ್ರೆ ಆಳ್ವಿಕೆ ಮಾಡುತ್ತೆ. ಹಾಗಾದರೆ ಈ ಆಂಟಿಕ್ರೈಸ್ಟ್ನ ಸ್ಪಿರಿಟ್ ಭೂಮಿಯಲ್ಲಿ ಬರುತ್ತೆ. ಅದು ಬಂದು ಆ ಸ್ಪಿರಿಟ್ ಏನು ಮಾಡುತ್ತೆ, ಇದು ಬಂದು ಮೊದಲ ಪ್ರಶ್ನೆ. ಎರಡನೇದಾಗಿ ಆ ಸ್ಪಿರಿಟ್ ಯಾವ ರೀತಿ ಕಂಡುಹಿಡಿಬೇಕು ಆ ಒಂದು ಆತ್ಮವನ್ನು, ಅದು ಯಾವ ರೀತಿ ಕ್ರಿಯೆ ಮಾಡುತ್ತೆ ಅಂತ ನೀವು ಕೇಳುವುದಾದರೆ 2 ತೆಸಲೋನಿಕ 2ನೇ ಅಧ್ಯಾಯ 3ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೂ ಅವನ ಬಗ್ಗೆ ಹೇಳಲ್ಪಟ್ಟದಾಗಿದೆ. ಅದರಲ್ಲಿ ಅವನ ಬಗ್ಗೆ ಬಹಳ ನೀವು ನೋಡ್ಬೋದು. ಅದರಲ್ಲಿ ಒಂದು, ಅವನು ಕ್ರಿಸ್ತನಿಗೆ ವಿರುದ್ಧವಾಗಿ ನಿಲ್ಲುವವನು, ಎದುರಿಸಿ ನಿಲ್ಲುವವನಾಗಿರ್ತಾನೆ. ದೇವರೆಸಿಕೊಳ್ಳುವುದು ಯಾವುದೋ ಪೂಜ್ಯ ಹೊಂದುತ್ತದೋ ಎಲ್ಲದಕ್ಕಿಂತಲೂ ಮೇಲಾಗಿ ತನ್ನ ಹೆಚ್ಚಿಸುವವನಾಗಿಯೂ ದೇವರ ಆಲಯದಲ್ಲಿ ದೇವರ ಹಾಗೆ ಕುಳಿತು ತನ್ನನ್ನೇ ತಾನು ದೇವರೆಂಬುದಾಗಿ ತೋರಿಸಿಕೊಂಡವನಾಗಿರ್ತಾನೆ. ಸರಿನಾ? ಇದು ಆಂಟಿಕ್ರೈಸ್ಟ್ನ ಸ್ಪಿರಿಟ್ ಈ ಕೆಲಸವನ್ನು ಅದು ಮಾಡುತ್ತೆ. ತನ್ನ ದೇವರ ಹಾಗೆ ತೋರಿಸಿಕೊಳ್ಳುವುದು, ದೇವರ ಆಲಯದಲ್ಲಿ ಕೂರುವುದು, ಎಲ್ಲವನ್ನ ವಿರೋಧ ಮಾಡುವಂಥದ್ದು. ಅದೇ ರೀತಿ ನೋಡುವುದಾದರೆ 13ನೇ ಅಧ್ಯಾಯ ಪ್ರಕಟಣೆ ಪ್ರವಾದನ ಗ್ರಂಥ 5ನೇ ವಾಕ್ಯವನ್ನು ಓದಬೇಕಾದ್ರೆ 42 ತಿಂಗಳವರೆಗೂ ಯುದ್ಧ ಮಾಡುತ್ತೆ. ಸೊ ಅವನ ಬಗ್ಗೆ ಏನು ಹೇಳ್ತಾರೆ ಅಂದರೆ ಯುದ್ಧ ಪ್ರಿಯನು ಎಂಬುದಾಗಿ ಹೇಳ್ತಾರೆ. ಈಗ ಒಂದು ಉದಾಹರಣೆಗೆ ಇಂಥ ಒಬ್ಬ ವ್ಯಕ್ತಿ ಬರ್ತಾನೆ ಅಂತ ನೀವು ಕೇಳುವುದಾದರೆ, ಈಗ ಟ್ರಂಪ್ ಇದ್ದಾರಲ್ವಾ, ಟ್ರಂಪ್ನ ನೀವು ನೋಡಿ, ಟ್ರಂಪ್ನ ಫಸ್ಟ್ ಪಾರ್ಟ್ನ ಬಿಟ್ಬಿಡಿ, ಸೆಕೆಂಡ್ ಟೈಮ್ ಅವರು ಬಂದಿದ್ದಾರೆ ಅಲ್ವಾ, ಟ್ರಂಪ್ ಮಾಡುವಂಥ ಕಾರ್ಯವೆಲ್ಲವನ್ನ ಗಮನಿಸಿ ನೋಡಿ. ಬೈಬಲ್ನಲ್ಲಿ ಆಂಟಿಕ್ರೈಸ್ಟ್ಗೆ ಏನೆಲ್ಲ ಲಕ್ಷಣಗಳು ಹೇಳಲ್ಪಟ್ಟಿದೆಯೋ ಅದೆಲ್ಲ ಅವರು ಮಾಡ್ತಾ ಇದ್ದಾರೆ. ನಾವು ಟ್ರಂಪ್ನ ಬಂದು ಅದೇ ಸಂದರ್ಭದಲ್ಲಿ ಇಸ್ರಾಯೇಲ್ರು ಟ್ರಂಪ್ನ ಮೆಸ್ಸಿಯ ಥರ ನೋಡ್ತಾ ಇದ್ದಾರೆ. ಹೌದು ಇಲ್ವಾ? ಮೆಸ್ಸಿಯ ಅಂತ ಹೇಳಿದ್ರೆ ಅವರೇ ಮೆಸ್ಸಿ ಎಂಬುದಾಗಲ್ಲ, ಆ ಒಂದು ಘನವನ್ನು ಕೊಡ್ತಾ ಇದ್ದಾರೆ. ಅಂದರೆ ಅವರ ದೇಶದಲ್ಲಿ ಒಬ್ಬ ಮನುಷ್ಯನಿಗೆ ಕಾಯಿನ್ನಲ್ಲಿ ಹೊರಗಿರುವಂಥ ವ್ಯಕ್ತಿಯನ್ನ ಕಾಯಿನ್ನಲ್ಲಿ ಮುದ್ರಿಸಿ ಕೊಡ್ತಾರೆ ಅಂತ ಹೇಳಿದ್ರೆ ಟ್ರಂಪ್ಗೋಸ್ಕರ ಬಹಳ ಮರ್ಯಾದೆ ಕೊಡ್ತಾ ಇದ್ದಾರೆ. ಕಾರಣ ಏನಂದ್ರೆ ಟ್ರಂಪ್ ಯೆರೂಸಲೇಮ್ ರಾಜಧಾನಿಯಾಗಿ ಮಾಡಿದ್ದಾರೆ. ಸೊ ಇವರು ಹೇಳೋದೆಲ್ಲ ಟ್ರಂಪ್ ಮಾಡ್ತಾರೆ ಅಂತ ಇರಬೇಕಾದ್ರೆ ಯಹೂದ್ಯರ ಉಳಿತಿಗೋಸ್ಕರವಾಗಿ ಇದ್ದಾರೆ. ಸೊ ಟ್ರಂಪೇ ನಮಗೆ ಮೆಸ್ಸಿಯನ್ನ ಹಾಗೆ, ಆದರೆ ಮೆಸ್ಸಿಯ ಅಲ್ಲ, ಆ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದರೆ ಅವರು ಮಾಡುವಂತಹ ಕೆಲಸವನ್ನು ಚೆನ್ನಾಗಿ ಗಮನಿಸಿ ನೋಡಿ. ಮೊದಲನೇದಾಗಿ ತನ್ನನ್ನು ತಾನು ದೇವರೆಂಬುದಾಗಿ ತೋರಿಸಿಕೊಳ್ಳುವರಾಗಿದ್ದಾರೆ. ಈಗ ಸಮೀಪದಲ್ಲಿ ನೋಡುವುದಾದರೆ ಟ್ರಂಪ್ ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ನಲ್ಲಿ ನೋಡೋದಾದರೆ ಅವರು ಕ್ರಿಸ್ತನ ಹಾಗೆ ಮಾಡಿ ಹಾಕಿದ್ದಾರೆ. ಆದರೆ ಅವ್ರು ಕೊಟ್ಟಂಥ ಉತ್ತರ ಏನಂತ ಹೇಳಿದ್ರೆ, ನಾನು ಒಬ್ಬನ ಡಾಕ್ಟರ್ ಥರ ಅಂದ್ಕೊಂಡು ಹಾಕಿದೆ, ಆ್ಯಕ್ಚುಲ್ ಆಗಿ ಅದಲ್ಲ, ಡಾಕ್ಟ್ರಿಗೆ ಅಂದ್ಕೊಂಡ್ರೆ ಹಾಕೋಕ್ಕಾಗಲ್ಲ. ಏಕೆಂದರೆ ಆ ದೃಶ್ಯ ಸ್ಪಷ್ಟವಾಗಿ ಹೇಳುತ್ತೆ, ಅದು ಬಂದು ಏನ್ಷಿಯಂಟ್ ಜೂಯಿಸ್ ಡ್ರೆಸ್ ಅವರು ಹಾಕಿರುವಂಥದ್ದು. ಅದೇ ರೀತಿಯಾಗಿ ಮಲಗಿರುವುದು ಬಂದು ಇವಾಗಿರುವಂತಹ ಒಬ್ಬ ವೈದ್ಯನು ಮಲಗಿರುವ ಹಾಸಿಗೆ ಅಲ್ಲ. ಅದೇ ರೀತಿಯಾಗಿ ಸುತ್ತ ನಿಂತವರೆಲ್ಲರೂ ಏನ್ಷಿಯಂಟ್ ಕಾರ್ಯಗಳೆಲ್ಲ ಅದೆಲ್ಲ. ಅವರ ಹಿಂದೆ ನೋಡುವುದಾದರೆ ಸ್ಪಿರಿಟ್ಟಿಂದ ಆ ಆಕಾಶದಲ್ಲಿ ಬರುವ ರೀತಿಯೆಲ್ಲ ಇರುತ್ತೆ. ಇದೆಲ್ಲ ನೋಡುವುದಾದರೆ ಇವರು ತನ್ನನ್ನು ಯೇಸು ಕ್ರಿಸ್ತನ ಹಾಗೆ ತೋರಿಸುವ ಹಾಗೆ ಒಂದು ಆ ಸ್ಥಳದಲ್ಲಿ ಹೀಲರ್ ಆ ರೀತಿಯಾಗಿ ಒಂದು ವಿಷಯ ತೋರಿಸ್ತಾ ಇದ್ದಾರೆ. ಇದು ಮೊದಲನೇ ವಿಷಯ. ಎರಡನೇದಾಗಿ ಮೊದಲ ಬಾರಿ ಬರಬೇಕಾದ್ರೆ ಯುದ್ಧವನ್ನ ಬೇಡ ಅಂತ ಹೇಳಿದ ಟ್ರಂಪ್ ಅವರು ಇವಾಗ ನೀವು ನೋಡುವುದಾದರೆ ಭಯಂಕರವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಅವರು ಎಲ್ಲಾ ದೇಶದೊಂದಿಗೆ ಯುದ್ಧ ಮಾಡ್ತಾ ಇದ್ದಾರೆ. ಈಗ ವೆನೆಜುಲಾ ಒಂದಿಗೆ ಯುದ್ಧ ಮಾಡಿದ್ರು, ಅಲ್ಲಿ ರಾಷ್ಟ್ರಪತಿ ಹಿಡಿದ್ರು. ಇರಾನ್ ಈ ಒಂದೊಂದು ದೇಶವನ್ನು ಹಿಡಿದು ಆಗ ಟರ್ಕಿಗೆ ಹೋಗ್ತಾರೆ. ಈಗ ನಂತರ ಚೈನಾ ಬಳಿ ಹೋಗಿ ಸಮಸ್ಯೆ ಮಾಡ್ತಾ ಇದ್ದಾರೆ. ಮಲಕ ವಾಟರ್ ಪ್ಲಾಂಟ್ ಬಳಿ ಒಂದು ಸಮಸ್ಯೆ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡೋದಾದ್ರೆ ಭಯಂಕರವಾದ ಯುದ್ಧ. ಡೈಲಿ ಬೆಳಗ್ಗೆ ಆದ್ರೆ ಬರೀ ವಾರ್ನಿಂಗ್ ಕೊಡೋದೇ ಆಗಿದೆ. ಟ್ರಂಪ್ ವಾರ್ನಿಂಗ್ ಕೊಡ್ತಾನೆ ಇದ್ದಾರೆ. ನಾವು ನೋಡ್ತಾನೆ ಇದ್ದೀವಿ. 2 ಗಂಟೆ ವಾರ್ನಿಂಗ್, 4 ಗಂಟೆ ವಾರ್ನಿಂಗ್, 2 ವಾರ ವಾರ್ನಿಂಗ್ ಕೊಡ್ತಾನೆ ಇದ್ದಾರೆ. ಸೊ ಇವಾಗ ಬಂದು ಅನಂತರ ನೋಡುವುದಾದರೆ ಭಯಂಕರವಾದ ಯುದ್ಧ ಪ್ರಿಯನು. ಇದರ ನಡುವೆ ನೀವು ನೋಡುವುದಾದರೆ ಆಂಟಿಕ್ರೈಸ್ಟ್ ಸಮಾಧಾನವನ್ನ ತೋರಿಸುವಂತೆ ಬರ್ತಾರೆ ಎಂಬುದಾಗಿ. ಅಂದರೆ ದಾನಿಯೇಲ್ 11:21. ಇವಾಗ ನೀವು ನೋಡೋದಾದರೆ ಬೋರ್ಡ್ ಆಫ್ ಪೀಸ್ ಎಂಬುದಾಗಿ ಆರಂಭ ಮಾಡಿದ್ದಾರೆ. ಈ ಬೋರ್ಡ್ ಆಫ್ ಪೀಸ್ ಅಂದ್ರೆ ಏನು?
ಸಮಾಧಾನಕ್ಕೆ ಸಂಬಂಧಪಟ್ಟ ಒಂದು ರಚನೆ. ಮುಂಚಿತವಾಗಿ UN ಇದೆ ಅಲ್ವಾ, ಆದರೆ ಇದನ್ನು ಆರಂಭಿಸಿದ ವ್ಯಕ್ತಿ ಯಾರು ಅಂದರೆ ಟ್ರಂಪ್, ಬೋರ್ಡ್ ಆಫ್ ಪೀಸ್ ಎಂಬುದಾಗಿ. ಇದು ಕೂಡ ಟ್ರಂಪ್ ಮಾಡಿದ್ದು. 4ನೇದಾಗಿ ಆಂಟಿ ಕ್ರೈಸ್ಟ್ ಬರಬೇಕಾದ್ರೆ ಅವನು ಕಡೆಯದಾಗಿ ಪೋಪ್ನ ವಿರೋಧ ಮಾಡ್ತಾನೆ. ಇವಾಗ ನಾವು ಹೇಳ್ತೀವಲ್ವಾ, ವೆಟಿಕನ್ ನಾಯಕರು ಅವರನ್ನು ವಿರೋಧಿಸಿ 17ನೇ ಅಧ್ಯಾಯ 18ನೇ ಅಧ್ಯಾಯದಲ್ಲಿ ಅವರ ವಿರುದ್ಧವಾಗಿರುವ ಕಾರ್ಯವನ್ನು ಮಾಡ್ತಾರೆ ಅಂತಿದೆ. ಈಗ ನೀವು ಚೆನ್ನಾಗಿ ಗಮನಿಸಿ ನೋಡೋದಾದ್ರೆ ಈಗ ಟ್ರಂಪ್ ಪೋಪ್ಗೆ ವಿರೋಧ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಈ ಕಾರ್ಯಗಳೆಲ್ಲವನ್ನ ಕ್ರಮವಾಗಿ ನೀವು ನೋಡ್ತಾ ಬರುವುದಾದರೆ, ಟ್ರಂಪ್ ನೋಡುವುದಾದರೆ ಆಂಟಿ ಕ್ರೈಸ್ಟ್ ಬೈಬಲ್ಗೆ ಏನೆಲ್ಲ ಹೇಳಲ್ಪಟ್ಟಿದೆ ಎಲ್ಲ ಮಾಡ್ತಿದ್ದಾರೆ. ಸೊ ಇವಾಗ ನಾವು ಇವ್ರನ್ನ ಆಂಟಿ ಕ್ರೈಸ್ಟ್ ಎಂಬುದಾಗಿ ಹೇಳ್ತಾ ಇಲ್ಲ. ಆಂಟಿ ಕ್ರೈಸ್ಟ್ ಇರಕ್ಕೆ ಸಾಧ್ಯನೇ ಇಲ್ಲ. ಇವರು ಯಾರು? ಟ್ರಂಪ್ ಆಂಟಿ ಕ್ರೈಸ್ಟ್ ಇರಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಬೈಬಲ್ ಹೇಳುವಂತಹ ಕಾನ್ಸೆಪ್ಟ್ ಬೇರೆ ತರ ಇದೆ. 10 ಕೊಂಬುಗಳ ನಡುವೆಯಿಂದ ಒಂದು ಚಿಕ್ಕ ಕೊಂಬು ಬರಬೇಕು ಅಂತ ಇದೆ. ಸೊ ಯಾಕಂದ್ರೆ ಬದಲು ಒಂದು ಚಿಕ್ಕ ಒಂದು, ಯಾಕಂದ್ರೆ ಬಹಳ ಜನ ಕನ್ಫ್ಯೂಷನ್ ಆಗ್ತಾರೆ. ಯಾಕಂದ್ರೆ ಈಗ ನಾವು ಡೊನಾಲ್ಡ್ ಟ್ರಂಪ್ ಇಷ್ಟ ಬಗ್ಗೆ ಮಾತಾಡಿದ್ರಿಂದ ಡೊನಾಲ್ಡ್ ಟ್ರಂಪೇ ಯಾರು ಆಂಟಿ ಕ್ರೈಸ್ಟ್ ಅಂತ ಅಂತಾರೆ. ಯಾಕಂದ್ರೆ ಇನ್ನ ಮುಂಚೆ ನೋಡೋದಾದ್ರೆ ಪೋಪ್ ಆಂಟಿ ಕ್ರೈಸ್ಟ್, ಒಬಾಮಾ ಆಂಟಿ ಕ್ರೈಸ್ಟ್, ಈ ರೀತಿಯಾಗಿ ಬಹಳ ಜನನ ಇವರೇ ಆಂಟಿ ಕ್ರೈಸ್ಟ್ ಅಂತ ಪ್ರೊಜೆಕ್ಟ್ ಮಾಡಿ ಆ ವಿಡಿಯೋಸ್ನ ನಾವು ಬಹಳ ಯೂಟ್ಯೂಬ್ ಅಲ್ಲಿ ನೋಡಿದೀವಿ ನಾವು. ಹೌದು, ಆಯಾ ಕಾಲಘಟ್ಟಗಳಲ್ಲಿ ರಾಜ್ಯರು ಬಂದು ಬರಬೇಕಾದ್ರೆ, ದೇವರ ವಿರುದ್ಧವಾಗಿ ಹೋಗ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಆಂಟಿ ಕ್ರೈಸ್ಟ್ ನ ಸ್ಪಿರಿಟ್ ಆ ಕಾರ್ಯಗಳು ಒಂದೆರಡು ಮಾಡ್ತಾರೆ ಅವರು. ಆ ಒಂದನ್ನಿಟ್ಟು ನೀವೇನ್ ಮಾಡಕ್ಕಾಗಲ್ಲ, ಅವರೇ ಆಂಟಿ ಕ್ರೈಸ್ಟ್ ಮೇಲೆ ಡಿಸೈಡ್ ಮಾಡಕ್ಕಾಗಲ್ಲ. ಹೌದು. ಈಗ ಯೇಸು ಕ್ರಿಸ್ತನ ಬರೋದಕ್ಕಿಂತ ಮುಂಚೆ ಸ್ನಾನಿಕನಾದ ಯೋಹನ್ನ ನೋಡ್ಬೇಕಾದ್ರೆ ಅವರೇ ಮೆಸ್ಸಿಯ ಎಂಬುದಾಗಿ ಅನ್ಕೊಂಡ್ರವರು. ಹೋಗಿ ಕೇಳ್ತಾರೆ, ನೀವೇ ಮೆಸ್ಸಿಯನ? ತಕ್ಷಣ ಅವ್ರು ಹೇಳ್ತಾರೆ, ನಾನಲ್ಲ, ನನ್ನೊಬ್ಬರು ಬರ್ತಾರೆ, ನನಗಿಂತ ಅವರು ಶಕ್ತರಾಗಿರ್ತಾರೆ, ಅವರ ಪಾದರಕ್ಷೆಗಳ ಬಾರನ್ನು ಕೂಡ ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ ಎಂಬುದಾಗಿ ಎಲ್ಲ ಹೇಳ್ತಾರಲ್ವ ಅವರು. ಹಾಗಾದ್ರೆ ಯಾಕೆ ಇವರು ಬಂದು ಮೆಸ್ಸಿ ಎಂಬುದಾಗಿ ಅನ್ಕೊಂಡ್ರು ಸ್ನಾನಿಕನಾದ ಯೋಹನನ್ನ? ಯಾಕೆಂದ್ರೆ ಆ ಸಂದರ್ಭದಲ್ಲಿ ಅವರನ್ನು ನೋಡ್ಬೇಕಾದ್ರೆ ಅವರು ಮೆಸ್ಸಿಯನಿಗಿರುವ ಗುಣಲಕ್ಷಣದಿಂದ ಇರ್ತಾರೆ ಅವರು. ಆದರೆ ಒರಿಜಿನಲ್ ಮೆಸ್ಸಿಯ ಹಿಂದೆ ನಿಂತಿದ್ದಾರೆ. ಅದೇ ರೀತಿ ಇವಾಗ ಟ್ರಂಪ್ ಆಗಿರ್ಬೋದು, ಒಬಾಮಾ ಆಗಿರ್ಬೋದು, ಅಥವಾ ಪೋಪ್ ಆಗಿರ್ಬೋದು, ಇವರ ದೃಷ್ಟಿಗೆ ಅವ್ರು ನೋಡಕ್ಕೆ ಹೆಂಗ್ ಕಾಣ್ತಾರೆ ಅಂದ್ರೆ ಆಂಟಿ ಕ್ರೈಸ್ಟ್ ತರ ಕಾಣ್ತಾರೆ ಎಲ್ಲರೂ. ಆದ್ರೆ ಒರಿಜಿನಲ್ ಆಂಟಿ ಕ್ರೈಸ್ಟ್ ಒಬ್ಬ ಇದ್ದಾರೆ, ಅವರು ಯುರೋಪಿಯನ್ ಯೂನಿಯನ್ನಿಂದನೇ ಬರಬೇಕು. ಸೊ ಇವಾಗ ಆಂಟಿ ಕ್ರೈಸ್ಟ್ ಬರ್ತಾನಾ ಅಂತ ನೀವು ನೋಡುವುದಾದರೆ, ಇದನ್ನ ಬಂದು ಒಂದು ಮಿತ್ತರ ಇತ್ತು, ಬೈಬಲಲ್ಲಿ ಇರುತ್ತದೆ, ಬೆಕ್ಕಿನ ಕತೆ ಅಥವಾ ಇದು ನಡೆದಿರುವಂಥ ವಿಷಯ ತರ. ಈಗ ನಮ್ಮ ಕಣ್ಮುಂದೆ ಒಬ್ಬ ಅರಸ ಇದ್ದು ಒಂದು ಲೋಕದಲ್ಲಿ ದೊಡ್ಡ ಧರ್ಮವಾಗಿ, ಲೋಕದಲ್ಲಿ ಅಧಿಕ ಸಂಖ್ಯೆ ಒಳಗೊಂಡಿರುವಂತ ಒಂದು ಧರ್ಮ, ಅದರ ನಾಯಕರನ್ನು ವಿರೋಧಿಸ್ತಾ ಇದ್ದಾರೆ, ಬಹಳ ತಪ್ಪಾಗಿ ಮಾತಾಡ್ತಾರೆ. ಇನ್ನೊಂದು ಕಡೆ ಕಾರಣ ವಿರೋಧ ಯುದ್ಧ ಮಾಡಿ ಹಿಡಿತಾ ಇದ್ದಾರೆ. ವೆನಿಸ್ಯುಲಾ ಅಧಿಪತಿಯನ್ನು ಹಿಡಿದಿದ್ದೆಲ್ಲ ನಿಮಗೆ ಗೊತ್ತು. ಸೊ ಕಾರಣ ಇಲ್ಲದೆ ಹಿಡಿತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಕಡೆ ಸಮಾಧಾನದ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಕಡೆ ತಮ್ಮನ್ನ ದೇವರಾಗಿ ತೋರಿಸ್ತಾ ಇದ್ದಾರೆ. ಇದೆಲ್ಲ ನಡೆಯುತ್ತಾ ಅಂತ ಕೇಳುವುದಾದರೆ ನಡೆಯುತ್ತೆ. ಆ ರೀತಿನೇ ಅವಕಾಶ ಇದೆ ಎನ್ನುವುದಕ್ಕೆ ಟ್ರಂಪ್ ಒಂದು ಗುರುತು. ಸೊ ಆಂಟಿ ಕ್ರೈಸ್ಟ್ ಎನ್ನುವುದು ಬಂದು ನಡೆಯುವುದಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಏನಾದರೂ ಹೇಳಿದ್ರೆ, ಒಂದು ಮಾಡಲ್ ಒಂದು ನಮ್ಮ ಕಣ್ಣು ಮುಂದೆ ಇದೆ ಇವಾಗ. ಮತ್ತೆ ಹೇಳ್ತೇನೆ, ಟ್ರಂಪ್ ಆಂಟಿ ಕ್ರೈಸ್ಟ್ ಅಲ್ಲ. ಯಾಕಂದ್ರೆ US ಬಂದು ಆಂಟಿ ಕ್ರೈಸ್ಟ್ಗೆ ಸಪೋರ್ಟ್ ಮಾಡುವ ದೇಶ. ಪ್ರಕಟಣೆ 13:1 ಬರುವುದು ಆಂಟಿ ಕ್ರೈಸ್ಟ್ನ ಒಂದು ಕಿಂಗ್ಡಮ್. ಪ್ರಕಟಣೆ 13:11 US ಅಮೆರಿಕಾ. ಇದು ಒಂದು ಲಾಂಗ್ ಹಿಸ್ಟ್ರಿ, ಅದರಿಂದ ಬಹಳ ವಿಷಯ ಇದೆ. ಇದು ಬಂದು ಆಂಟಿ ಕ್ರೈಸ್ಟ್ಗೆ ಹೆಲ್ಪ್ ಮಾಡಬೇಕು. ಯಾವುದು 13ನೇ ಅಧ್ಯಾಯದ 11ನೇ ವಾಕ್ಯ ಕೇಳಲ್ಪಟ್ಟಂತಹ US, ಅದು ಏನಾಗಿ ಮಾರ್ಪಡಲ್ಲ, ಆಂಟಿ ಕ್ರೈಸ್ಟಾಗಿ ಮಾರ್ಪಡಲ್ಲ. ಸೊ ಇವತ್ತು ನಮ್ಮ ಕಣ್ಗಳ ಮುಂದೆ ಒಬ್ಬ ಆಂಟಿ ಕ್ರೈಸ್ಟನ ಕಾರ್ಯಗಳು ನಡೆಯುತ್ತಾ ಅಂತ ಕೇಳಿದ್ರೆ ನಡೆಯುತ್ತೆ, ನಡೆದಿದೆ. ನಮ್ಮ ಕಣ್ಗಳ ಮುಂದೆ ಒಂದು ಸಾಕ್ಷಿ ನಿಂತಿದೆ. ಇಷ್ಟನ್ನು ಇನ್ನೂ ಹೇಳಬೇಕು ಅಂದರೆ ಆಂಟಿ ಕ್ರೈಸ್ಟ್ ಬರಬೇಕಾದ್ರೆ ದೇವಾಲಯವನ್ನು ಕಟ್ಕೊಡ್ತಾನೆ. ಅದು ನಾವು ಲಾಸ್ಟ್ ಎಪಿಸೋಡ್ ಕೂಡ ಅದ್ರ ಬಗ್ಗೆ ಮಾತಾಡಿದ್ವಿ. ಇವಾಗ ನೋಡುವುದಾದರೆ ಆಂಟಿ ಕ್ರೈಸ್ಟ್ ಇರುವ ರೀತಿಯಲ್ಲಿಯೇ ಇವಾಗ ನೋಡಿದ್ರೆ ಆಂಟಿ ಕ್ರೈಸ್ಟ್ ತರ ಟ್ರಂಪ್ ಏನ್ ಮಾಡ್ತಾ ಇದಾರೆ, ಅಲ್ಲಿ ಯೆರೂಸಲೇಮ್ನ ಅವ್ರು ಕೊಡಿಸಿದ್ದಾರೆ. ಇನ್ನೂ ಹೇಳ್ತಾರೆ, ದೇವಾಲಯಕ್ಕೆ ಸ್ಥಳವನ್ನ ಅವ್ರು ಕೊಡಿಸ್ತಾರೆ, ಹೋಗೋದ್ರೊಳಗೆ ದೇವಾಲಯವನ್ನು ಕಟ್ಟುವುದಕ್ಕೆ ಎಲ್ಲವನ್ನ ಮಾಡಿಯೇ ಹೋಗ್ತಾರೆ ಅಂತ ಕೂಡ ಹೇಳ್ತಾರೆ ಅವರು. ಸೊ ಎಲ್ಲ ರೀತಿಯಲ್ಲೂ ನೀವು ಏನೆಲ್ಲ ಆಂಟಿ ಕ್ರೈಸ್ಟ್ ಬಗ್ಗೆ ಗುಣಾತಿಶಯಗಳನ್ನು ನೋಡ್ತೀರೋ ಅಷ್ಟು ಟ್ರಂಪಲ್ಲಿದೆ. ಆದರೆ ಮತ್ತೆ ಕಡಿಯೋದಾಗಿ ಹೇಳ್ತೀನಿ, ಟ್ರಂಪ್ ಆಂಟಿ ಕ್ರೈಸ್ಟ್ ಅಲ್ಲ. ಸೊ ಅವ್ರು ಮಾಡಲ್ಲ, ಅವರು ಬರುವವನು ಇವರ ಹಾಗೆಯೇ ಇರುತ್ತಾನೆ, ಇದಕ್ಕಿಂತ ಅಪ್ಗ್ರೇಡ್, ಇದಕ್ಕಿಂತ ಮುಂದಿನ ಕಾರ್ಯಗಳನ್ನು ಅವನು ಮಾಡುವನಾಗಿರ್ತಾನೆ. ಸೊ ಈ ಒಂದು ಎಪಿಸೋಡ್ನಲ್ಲಿ ಬಹು ಮುಖ್ಯವಾಗಿ ಹೇಳಲು ಬಯಸಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ಕಣ್ಗಳ ಮುಂದೆ ಸತ್ಯವೇದ ಹಿಡಿದಂತಹ ಈ ಕಡೆಯ ಕಾಲದ ಮೃಗದ ಒಂದು ಸ್ವಭಾವದಂತೆ ಒಬ್ಬ ವ್ಯಕ್ತಿ ಇದ್ದಾರೆ. ಯೇಸು ಬರ್ತಾನೆ ಅನ್ನೋದು ಸಾಕ್ಷಿದೆ ಅಲ್ವಾ? ಸ್ನಾನಕ್ಕಂತ ಯೋಹನ್ ಬಂದಿದ್ದಾರೆ, ಯೇಸು ಬರ್ತಾರೆ. ಅದೇ ರೀತಿ ಈ ವ್ಯಕ್ತಿಗಳು ಬರುವುದು ನಮಗೇನು ಸೂಚನೆ ಮಾಡುತ್ತೆ ಅಂದರೆ, ಹಿಂದೆ ಆಂಟಿ ಕ್ರೈಸ್ಟ್ ಎಂಬುದಾಗಿ ಬೈಬಲ್ ಹೇಳುವಂತಹ ಇದೇ ಗುಣಾತಿಶಯಗಳೊಂದಿಗೆ ಒಬ್ಬನು ಬರ್ತಾನೆ. ಆ ಗುಣಾತಿಶಯದೊಂದಿಗೆ ಒಬ್ಬ ವ್ಯಕ್ತಿಯಲ್ಲಿ ಇರ್ತಾನಲ್ಲಿ. ಅದು ಆಗಲ್ಲ ಅಂತ ನೀವು ಹೇಳೋದಾದ್ರೆ, ಅದೇ ರೀತಿ ಒಬ್ಬ ವ್ಯಕ್ತಿ ಇದ್ದಾರೆ, ಆದರೆ ಇವರಲ್ಲ, ಇವರ ಹಿಂದೆ ಒಬ್ರು ಬರ್ತಾರೆ, ಅವರೇ ಅವರು.
ಬಹಳ ಸಂತೋಷ ಬ್ರದರ್. ಇವಾಗ ಟ್ರಂಪ್ ಬಗ್ಗೆ ಆ ಆಂಟಿಕ್ರೈಸ್ಟ್ ಗುಣಾತಿಶಯ ಬಗ್ಗೆ ಹೇಳಿದ್ರಿ. ಸೊ ಹಾಗಾದ್ರೆ ಈ ಬರುವಂತ ಆಂಟಿಕ್ರೈಸ್ಟ್ ಎಲ್ಲಿಂದ ಬರ್ತಾನೆ, ಅವನ ಕ್ರಿಯೆಗಳೆಲ್ಲ ಹೇಗಿರುತ್ತೆ, ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಇನ್ನೂ ಅನುಕೂಲವಾಗಿರುತ್ತೆ. ಇವಾಗ ಏನ್ ನಡೆಯುತ್ತೆ ಅಂದ್ರೆ, ಈ ವಾರ ಇದೆ ಅಲ್ವಾ, ಈ ವಾರ ಅಂತ್ಯದಲ್ಲಿ ಅನಂತರ ಪ್ರಬಲ ರಾಷ್ಟ್ರವಾಗಿ ಯುರೋಪಿಯನ್ ಯೂನಿಯನ್ ಉಂಟಾಗಬೇಕು ನಾವು ಮಾತಾಡಿದ್ದೀವಿ. ಈ ಯುರೋಪಿಯನ್ ಯೂನಿಯನ್ ನಿಂದ ನಾಯಕರಾಗಿ, ಈ ಯುರೋಪಿಯನ್ ಯೂನಿಯನ್ಗೆ ನಾಯಕನಾಗಿ ಇವಾಗ ಹೆಂಗೆ ಅಮೆರಿಕ ಇದೆ 52 ರಾಷ್ಟ್ರಗಳಿಗೆ ಒಬ್ಬ ನಾಯಕರಿದಾರಲ್ವಾ, ಆ ರೀತಿಯಾಗಿ ಒಂದು 10 ರಾಷ್ಟ್ರಗಳಿಗೆ ಒಬ್ಬ ನಾಯಕನಾಗಿ ಅವರ ಕೆಳಗೆ ಬಹಳ ರಾಷ್ಟ್ರಗಳು ಒಳಗೊಂಡಿರುವಂಥ ಒಬ್ಬ ಮನುಷ್ಯನು ಇರಬೇಕು. ಈಗ ಉದಾಹರಣೆಗೆ ಹೇಳುವುದಾದರೆ, ಅಮೆರಿಕಗೂ ನ್ಯಾಟೋ ರಾಷ್ಟ್ರಗಳ ನಡುವೆ ಬಹಳ ಬಿರುಕಿದೆ. ಅಂದರೆ ಯುರೋಪ್ಗೂ ಅಮೆರಿಕಗೂ ಬಿರುಕುಗಳಿವೆ. ಈಗ ಆಟೋಮೆಟಿಕ್ ಆಗಿ ಅವರು ಅಮೆರಿಕಾಗೆ ಆಲ್ಟರ್ನೇಟ್ನ ಹುಡುಕ್ತಾ ಇದ್ದಾರೆ, ಎಲ್ಲರೂ ಹುಡುಕ್ತಾ ಇದ್ದಾರೆ. ಚೀನಾ ಕೂಡ ಅಮೆರಿಕ ಆಲ್ಟರ್ನೇಟ್ ಆಗಿ ಒಂದು ಹುಡುಕ್ತಾ ಇದೆ, ಇರಾನ್ ಹುಡುಕ್ತಾ ಇದೆ, ಯಾಕೆ ಇಂಡಿಯಾ ಕೂಡ ಬ್ರಿಕ್ಸ್ ಎಂಬುದಾಗಿ ಒಂದು ರೂಪಿಸಿಟ್ಟಿದೆ. ಎಲ್ಲ ರಾಷ್ಟ್ರಗಳು ಅಮೆರಿಕೆಗೆ ಆಲ್ಟರ್ನೇಟ್ ಆಗಿ ಒಂದು ಕರೆನ್ಸಿ ಅಥವಾ ಒಂದು ಅಥಾರಿಟಿ ಪವರ್ ಎದುರು ನೋಡ್ತಾ ಇದೆ. ಆ ರೀತಿ ನೋಡಬೇಕಾದ್ರೆ ಇವರೆಲ್ಲರೂ ಯುರೋಪನ್ನೇ ಮುಂದಿನ ಫೋಕಸ್ ಆಗಿ ಅಲ್ಲೇ ಇಡ್ತಾ ಇದ್ದಾರೆ. ಈಗ ಮೈಕ್ರೋನ್ ಇದ್ದಾರೆ, ಫ್ರೆಂಚ್ ದೇಶದ ಅಧಿಪತಿ ಇದ್ದಾರೆ, ಅನಂತರ ಸ್ಟ್ಯಾಮರ್ ಇದ್ದಾರೆ, ಅಂದರೆ UK ಅಧಿಪತಿ ಇದ್ದಾರೆ. ಇವರೆಲ್ಲ ಸೇರಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಮೆರಿಕೆಗೆ ಬದಲಾಗಿ ಒಂದನ್ನು ರೂಪಿಸಬೇಕು, ಅಮೆರಿಕ ಬದಲಾಗಿ ಒಂದು ತರಬೇಕು. ಹಾಗಾದರೆ ಅಮೆರಿಕಗೆ ಬದಲಾಗಿ ಒಂದನ್ನು ತರಬೇಕಾದ್ರೆ ಆ ಪ್ರಬಲ ರಾಷ್ಟ್ರದಿಂದ ಒಬ್ಬ ವ್ಯಕ್ತಿ ಬರಬೇಕು. ಅವನೇ ಟ್ರಂಪ್ ಯಾವ ರೀತಿ ಇದ್ದಾರೋ ಅದೇ ರೀತಿ ಅದಕ್ಕಿಂತ ಮೋಸವಾಗಿ ಒಬ್ಬ ಬರ್ತಾನೆ. ಲೋಕ ಅಂತ ವ್ಯಕ್ತಿಯನ್ನು ಇರುತ್ತವರೆಗೂ ನೋಡೇ ಇಲ್ಲ. ನೀವು ಟ್ರಂಪ್ನ ನೋಡ್ತಾ ಇದ್ದೀರಾ ಅಲ್ವಾ, ನನಗೆ ಗೊತ್ತಿರೋ ಪ್ರಕಾರ ಟ್ರಂಪ್ 25% ಅಷ್ಟೇ. ಇನ್ನೊಂದೇನಾದ್ರು ಬ್ರದರ್, ಈಗ ಟ್ರಂಪ್ನ ಬಹಳ ಜನ ವಿರೋಧ ಮಾಡ್ತಾರೆ. ಆದ್ರೆ ಇವಾಗ ಆಂಟಿಕ್ರೈಸ್ಟ್ ನೋಡೋನು ಎಲ್ಲರ ಹತ್ರ ಸಮಾಧಾನ ಇರುತ್ತೆ ಅಂತ ವಾಕ್ಯ ಹೇಳುತ್ತೆ. ಈಗ ನೋಡೋದಾದ್ರೆ ಟ್ರಂಪ್ನ ಬಹಳ ಜನ ವಿರೋಧ ಮಾಡ್ತಾರೆ, ಬಹಳ ಜನ ಅಪೋಸಿಟ್ ಆಗಿದೆ ಟ್ರಂಪಿಗೆ. ಬಟ್ ಬರೋಂತ ಆಂಟಿಕ್ರೈಸ್ಟಿಗೆ ಎಲ್ಲರನ್ನು ಕೂಡ ಒಂದು ಯುನೈಟೆಡ್ ಆಗಿ ತರ್ತಾನೆ. ಅದು ಯಾವ ರೀತಿ ಇರುತ್ತೆ ಅಂತ ನೀವು ಕೇಳುವುದಾದರೆ, ಈಗ ಟ್ರಂಪ್ನ ಯಾಕೆ ಎಲ್ಲರೂ ವಿರೋಧ ಮಾಡ್ತಾರೆ ಅಂದ್ರೆ ಒಂದು ರೀಸನ್ ಏನಂದ್ರೆ, ಇಷ್ಟು ಟ್ರಂಪ್ ಇಸ್ರೇಲ್ಗೋಸ್ಕರವಾಗಿ ಮಾಡ್ತಾರೆ ಅಂತ ಒಂದು ಕಾನ್ಸೆಪ್ಟ್. ಹೌದು ಹೌದು, ಇಷ್ಟೊಂದು ವಿಷಯವನ್ನ ಇಸ್ರೇಲ್ಗೆ ವಿರುದ್ಧವಾಗಿ ಒಬ್ಬ ಮಾಡ್ತಾನೆ ಅಂದ್ರೆ ಅಷ್ಟು ಮಂದಿ ಅಕ್ಸೆಪ್ಟ್ ಮಾಡ್ತಾರೆ. ಮತ್ತೊಂದು ಅರ್ಥ ಮಾಡ್ಕೋಬೇಕು, ಈಗ ಇಸ್ರೇಲ್ಗೆ ವಿರೋಧ ತತ್ವ ಅಂತ ಒಂದು ಹೋಗ್ತಾ ಇದೆ. ಇಸ್ರೇಲ್ಗೆ ವಿರುದ್ಧವಾಗಿ ಲೋಕಪೂರ್ತಿಯಾಗಿ ಒಂದು ಭಾವನೆ ಹೋಗ್ತಾ ಇದೆ. ಇಸ್ರೇಲ್ ಇದಕ್ಕೆಲ್ಲ ಕಾರಣ, ಇಸ್ರೇಲ್ ಮಾತು ಕೇಳಿ ಟ್ರಂಪ್ ಹಿಂಗೆಲ್ಲ ಮಾಡ್ತಾ ಇದ್ದಾರೆ, ಆ ರೀತಿಯಾಗಿ ಹೇಳ್ತಾ ಇದಾರಲ್ವಾ. ಹಾಗಾದ್ರೆ ಬರಲಿರುವವನು ಇದೇ ಗುಣಾತಿಶಯದೊಂದಿಗೆ ಇಸ್ರೇಲ್ಗೆ ಆಗಿದ್ರೆ ಅಷ್ಟು ಮಂದಿ ಸ್ವೀಕರಿಸ್ತಾರೆ. ಇನ್ನು ಹೇಳಬೇಕು ಅಂದ್ರೆ, ಇಸ್ರೇಲ್ಗೂ ಇವರಿಗೂ ಸಮಾಧಾನವನ್ನ ಮಾಡುವವನಾಗೆ ಇಸ್ರೇಲ್ನ ಎಲ್ಲ ಕಾರ್ಯಗಳನ್ನ ಇವ್ರನ್ನ ಸೇರಿಸುವಂತ ಒಬ್ಬನು ಬಂದ್ರೆ ಇಸ್ರೇಲ್ ಅಕ್ಸೆಪ್ಟ್ ಮಾಡುತ್ತೆ, ಇವ್ರು ಅಕ್ಸೆಪ್ಟ್ ಮಾಡ್ತಾರೆ. ಸೊ ಮುಂದೆ ಬರುವಂತಹ ಆಂಟಿಕ್ರೈಸ್ಟ್ ಎನ್ನುವವನು ಯುರೋಪಿಯನ್ ಯೂನಿಯನ್ ಎನ್ನುವಂತಹ ಸ್ಥಳದಿಂದಲೇ ಬರಲಿದ್ದಾನೆ. ಅವನು ಇದೇ ಕಾರ್ಯವನ್ನು ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಅವನು ಮಾಡುವಂತಹ ಬಹು ಮುಖ್ಯವಾಗಿರುವ ವಿಷಯಗಳಂತ ಕೇಳುವುದಾದರೆ, ಅಮೆರಿಕ ಡಾಲರ್ಗೆ ಬದಲಾಗಿ ಅವರಿಗಿರುವಂತಹ ಯೂರೋ ತರ್ತಾರೆ. ಡಿಜಿಟಲ್ ಯೂರೋ ಬರುತ್ತೆ, ಈಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬರುತ್ತೆ, ಅದು ಬರುವುದು ಮಾತ್ರವಲ್ಲ, ಲೋಕವ್ಯಾಪ್ತಿ ಒಂದು ಸಿದ್ಧಾಂತ ತರ್ತಾರೆ, ಒನ್ ಎಕಾನಮಿ ಎಂಬುದಾಗಿ ಹೇಳ್ತಾರೆ. ಲೋಕಪೂರ್ತಿಯಾಗಿ ಇವಾಗ ನೀವು ನೋಡೋದಾದರೆ ಯುರೋಪಿಯನ್ ಯೂನಿಯನ್ ಬಂದು ಇಂಡಿಯಾದೊಂದಿಗೆ, ಆಸ್ಟ್ರೇಲಿಯಾದೊಂದಿಗೆ, ಹಲವು ದೇಶಗಳೊಂದಿಗೆ ತಡೆ ಇಲ್ಲದ ಒಪ್ಪಂದ ಎಂಬುದಾಗಿ ಆಗ್ತಾನೆ ಇದ್ದಾರೆ. ತಡೆ ಇಲ್ಲದ ವರ್ತಕ ಎಂಬುದಾಗಿ ಒಂದು ಒಪ್ಪಂದ. ಸೊ ಅದೇನಾಗ್ತಿದೆ ಅಂತ ಹೇಳಿದ್ರೆ, ಯುರೋಪಿಯನ್ ಯೂನಿಯನ್ ಇನ್ನೊಂದು ಕಡೆ ಅದು ಪ್ರಬಲವಾಗಿ ಬರ್ತಾನೆ ಇದೆ. ಅದರಿಂದ ಬರುವಂತಹ ನಾಯಕ ಈ ಗುಣಾತಿಶಯಗಳನ್ನ ಹೇಳಿ ಜನಗಳು ಏನು ಮಾಡ್ತಾರೆ, ಆಟೋಮೆಟಿಕ್ ಆಗಿ ಅವನ್ನ ಏನು ಮಾಡ್ತಾರೆ, ಅವರು ಸ್ವೀಕರಿಸಿಕೊಳ್ತಾರೆ. ಅದರ ನಂತರ ಏನು ನಡೆಯುತ್ತೆ ಅಂತ ಕೇಳಿದ್ರೆ, ಮೊದಲ 3.5 ವರ್ಷ ಒಂದು ಯುದ್ಧ ಇವಾಗ ಇರುವಂತೆ ನಡೆಯುತ್ತೆ. ಆ ಯುದ್ಧದಲ್ಲಿ ಎಲ್ಲರನ್ನ ತನ್ನ ಕಂಟ್ರೋಲ್ ಕಡೆ ಅವನು ತರ್ತಾನೆ. ವರ್ಲ್ಡ್ ವೈಡ್ ಒಂದು ದೊಡ್ಡ ಒಡಂಬಡಿಕೆ ಅಂದರೆ ಒಂದು ಕವನೆಂಟ್. ಧರ್ಮಶಾಸ್ತ್ರ ಎನ್ನುವುದು ಒಂದು ಕವನೆಂಟ್, ಕ್ರಿಸ್ತನು ಕೊಟ್ಟಿದ್ದು ಒಂದು ಕವನೆಂಟ್. ಅದೇ ತರ ಅವನೊಂದು ಕವನೆಂಟ್ ತರ್ತಾನೆ. ಆ ಕವನೆಂಟ್ ನೋಡುವುದಾದರೆ ಜನಗಳೆಲ್ಲರಿಗೂ ಹೋಲುವಂತೆ ಇರುತ್ತದೆ. ಜನಗಳು ಸಾಮಾನ್ಯವಾಗಿ ಯಾವ ಒಡಂಬಡಿಕೆ ಕವನೆಂಟ್ ಅಲ್ಲಿ ಕೂಡ ತಮಗೆ ಸಾಧಕವಿಲ್ಲದ ವಿಷಯ ಇರಬೇಕಾದ್ರೆ ಸ್ವಲ್ಪ ಬೇಡ ಅಂತ ಹೇಳ್ತಾರೆ. ಅದನ್ನ ತನಗೆ ಸಾಧಕವಾಗಿರೋ ವಿಷಯವಾಗಿದ್ರೆ ಸರಿ ಅಂತ ಹೇಳ್ತಾರೆ. ಅದೇ ರೀತಿ ಈಗ ಬರಲಿರುವಂತಹ ಕವನೆಂಟ್ ಜನಗಳಿಗೆ ಸಾಧಕವಾಗಿರುತ್ತೆ. ಜನಗಳಿಗೆ ಅದು ಸಾಧಕವಾಗಿದ್ದರೆ ಪರಲೋಕಕ್ಕೆ ವಿರುದ್ಧವಾಗಿ ಇರುತ್ತೆ. ಲೋಕ ಬೇರೆ, ಪರಲೋಕ ಬೇರೆ. ಹಾಗಾಗಿ ಲೋಕದಲ್ಲಿ ಎಲ್ಲ ವಿಧವಾಗಿರುವ ಸ್ಯಾಟಿಸ್ಫ್ಯಾಕ್ಷನ್ ಮಾಡುವಂತಹ ಒಂದು ವರ್ಲ್ಡ್ ವೈಡ್ ಪ್ರಪಂಚ ವ್ಯಾಪಿಸುವಂತಹ ಒಂದು ಒಡಂಬಡಿಕೆ ಒಂದು ಬರುತ್ತೆ. ಈ ಒಡಂಬಡಿಕೆಯೇ ಅವನ ಕರ್ಕೊಂಡೋಗಿ ಏನು ಮಾಡಲಿದೆ ಅಂತ ಹೇಳಿದ್ರೆ, ಎಲ್ಲ ಜನಗಳನ್ನು ಸ್ವೀಕರಿಸುವಂತೆ ಮಾಡುತ್ತೆ. ಮೊದಲು 42 ತಿಂಗಳುಗಳು ಯುದ್ಧ ಮಾಡಿ ಲೋಕಪೂರ್ತಿಯಾಗಿ ಒಂದು ಆರ್ಥಿಕತೆಯಲ್ಲಿ ತಂದು ಜನಗಳನ್ನ ಒಂದು ಎಕಾನಮಿ ಒಳಗೆ ಅವನು ತಂದು ಅಷ್ಟು ಮಂದಿಗೆ ಒಂದು ಗಾಡ್, ಇದೆಲ್ಲ ನೋಡ್ತೀವಿ ಅಂತ ಕೇಳಿದ್ರೆ ನೋಡ್ತೀವಿ. ಬರುವಿಕೆ ತಡವಾದರೆ ಅಲ್ಲಿರುವವರು ಖಂಡಿತವಾಗಿ ಏನು ಮಾಡ್ತಾರೆ, ನೋಡ್ತಾರೆ. ಸೊ ಇದೆಲ್ಲ ನಡೆಯುತ್ತೆ ಖಂಡಿತ. ಅದರ ನಂತರವೇ ಅವನೇನ್ ಮಾಡ್ತಾನೆ ಅಂತ ಕೇಳುವುದಾದರೆ, ಮೊದಲು 3 ವರ್ಷ ಅಷ್ಟರಲ್ಲಿ ಮುಗಿದೋಗುತ್ತೆ. ಅಷ್ಟರಲ್ಲಿ ಇಸ್ರೇಲ್ ದೇವಾಲಯವನ್ನು ಕಟ್ಬಿಡ್ತಾನೆ. ಅನಂತರ ಇವನು ಯಾರು ಎನ್ನುವುದನ್ನು ಅವರಿಗೆ, ಇವನೇ ಮಿಸ್ಸಿಯಾ ಅಲ್ಲ, ನಾನು ಬಂದು
ಇವನು ಬಂದು ಸೈತಾನನ ದೂತನು, ಸೈತಾನನ ಮಗನು ಎಂಬುದಾಗಿ ನಿರೂಪಿಸುವುದಕ್ಕೆ ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ತನ್ನ ಗುರುತಾಗಿ ತನ್ನ ವಿಗ್ರಹವನ್ನು ತೆಗೆದುಕೊಂಡು ಹೋಗಿ ದೇವಾಲಯದೊಳಗೆ ಇಡ್ತಾನೆ. ಕಟ್ಟಲ್ಪಡುವ ದೇವಾಲಯದಲ್ಲಿಟ್ಟು ಎಲ್ಲರೂ ನಮಸ್ಕರಿಸಬೇಕು ಅಂತ ಹೇಳ್ತಾನೆ. ಆಗ ಬಹುತೇಕವಾದ ಯಹೂದ್ಯರು ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಯಾಕೆಂದ್ರೆ ಇವಾಗಿರುವ ಯಹೂದ್ಯರೇ ದೊಡ್ಡದಾಗೇನು ಸ್ಪಿರಿಚುಯಾಲಿಟಿ ಒಳಗಿಲ್ಲ, ಅವರು ಧರ್ಮಶಾಸ್ತ್ರದಲ್ಲೂ ಅವರಿಲ್ಲ. ಅವರು ನೋಡೋದಾದರೆ ಹಲವು ಧರ್ಮಗಳಲ್ಲಿ ಚದುರಿ ಹೋಗಿದ್ದಾರೆ, ನಾಸ್ತಿಕರಾಗಿದ್ದಾರೆ, ಬುದ್ಧಿವಂತರು, ಅದರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಈ ವಿಷಯದಲ್ಲಿ ಅವರು ಮೂರ್ಖರಾಗಿದ್ದಾರೆ. ಈ ರೀತಿ ಆಗುವ ಪಕ್ಷದಲ್ಲಿ ಈಗ ಅವನು ಬಂದು ಏನು ಮಾಡಬೇಕು, ಹೊಸ ಧರ್ಮವನ್ನು ಉಂಟು ಮಾಡಬೇಕು. ಉಂಟು ಮಾಡುವಾಗ ಎಲ್ಲರೂ ಅದನ್ನು ಸ್ವೀಕರಿಸಿಕೊಂಡು ಒಂದು ಎಕಾನಮಿ, ರಿಲಿಜಿಯನ್, ಒಂದು ಗವರ್ಮೆಂಟ್ ಎಲ್ಲ ರೂಪುಗೊಳ್ಳುತ್ತೆ. ಆಗ ಬರುವಿಕೆ ಪರಿಪೂರ್ಣವಾಗಿ ಸಂಭವಿಸುತ್ತೆ. ಈಗ ತನ್ನ ಆಂಟಿ ಕ್ರೈಸ್ಟ್ ಆಗಿ ಅವನು ತೋರಿಸ್ತಾನೆ. ಹಾಗಾದ್ರೆ ಬದಲು ಈ ಆಂಟಿ ಕ್ರೈಸ್ಟ್ ಪ್ರಕಟ ಆಗೋದಕ್ಕಿಂತ ಮುಂಚೆನೇ ರ್ಯಾಪ್ಚರ್ ನಡೆಯುತ್ತೆ, ಕರೆಕ್ಟ್ ಅಲ್ಲ? ಅದೇ ರ್ಯಾಪ್ಚರ್ ಆದ್ಮೇಲೆ ಆಂಟಿ ಕ್ರೈಸ್ಟ್ ಬರ್ತಾನೆ. ಆದ್ರೆ ಆಂಟಿ ಕ್ರೈಸ್ಟ್ ನ ಸ್ಪಿರಿಟ್ ಬಂದು ಈಗಲೂ ಕೂಡ ಕ್ರಿಯೆ ಮಾಡ್ತಾ ಇದೆ. ಸೊ ಇದ್ರ ಮಧ್ಯದಲ್ಲಿ ಸಭೆ ಅದನ್ನ ಯಾವ ರೀತಿ ತಿಳ್ಕೊಳ್ಬೇಕು? ಈ ಆಂಟಿ ಕ್ರೈಸ್ಟ್ಗೂ ಸಭೆಗೂ ಇವಾಗ ರ್ಯಾಪ್ಚರ್ ಆಗೋದಕ್ಕಿಂತ ಮುಂಚೆ ಆಂಟಿ ಕ್ರೈಸ್ಟ್ಗೂ ಸಭೆಗೂ ಯಾವ ರೀತಿ ಸಭೆ ಎಚ್ಚರವಾಗಿರ್ಬೇಕಂತ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ, ಸಭೆ ಬಂದು ಇವಾಗ ಏನು ಮಾಡುವಂತಹ ಕಡ್ಡಾಯದಲ್ಲಿದೆ ಅಂತ ನೀವು ಕೇಳುವುದಾದರೆ, ನಾವು ಯಾವಾಗಲೂ ಕತ್ತಲನ್ನು ಓಡಿಸೋಕ್ಕಾಗಲ್ಲ. ಒಂದು ಲೈಟ್ನ ತಂದರೆ ಕತ್ತಲು ತಾನಾಗಿ ಹೊಟ್ಟೋಗುತ್ತೆ, ಇಷ್ಟೇ ಕಾನ್ಸೆಪ್ಟಲ್ಲಿ. ಅದೇ ರೀತಿ ಬೆಳಕು ಯೇಸುವೆ. ಸಭೆ ಬಂದು ಮತ್ತೆ ಇವಾಗ ಬ್ಯಾಕ್ ಟು ದ ಗಾರ್ಡನ್ ಎಂಬುದಾಗಿ ಹೇಳ್ತಾರೆ, ಬ್ಯಾಕ್ ಟು ದ ಬೈಬಲ್ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿ ಸಭೆ ಬ್ಯಾಕ್ ಟು ದ ಅಪೋಸ್ಟಲ್ ಪೀರಿಯಡ್. ಆವತ್ತು ಯಾವ ಪ್ರಾರ್ಥನೆ ಅವ್ರಿಗಿತ್ತೋ, ಎಂಥ ವೈರಾಗ್ಯ ಇತ್ತು, ಯಾವ ರೀತಿ ಕ್ರಿಸ್ತರನ್ನು ಎದುರುಗೊಳ್ಳೋದು ಕಾಯ್ತಾ ಇದ್ರು, ಅದೇ ಕಾಯ್ದಿರುವಿಕೆಯಲ್ಲಿ ಇವತ್ತು ಹೋಗುವಂಥ ಸ್ಥಳಕ್ಕೆ ಬಂದಿದ್ದೇವೆ. ನಡುವೆ ಸಭೆ 1900 ವರ್ಷಗಳಿಂದ ಹಾಗೆ ನಿರ್ಲಕ್ಷ್ಯದಲ್ಲಿ ಬಹಳ ದೂರ ಹೋಗಿದೆ. ಈಗ ಗಾಡ್ ಹೇಳ್ತಾ ಇದ್ದಾರೆ, ನನಗೋಸ್ಕರ ಕಾದಿರಿ ಎಂಬುದಾಗಿ. ಈಗ ಇವರು ಕಾದಿರುವುದಕ್ಕಿಂತ ದೂರ ಹೋಗುವುದರಲ್ಲಿ ಬಹಳ ಇಂಟ್ರೆಸ್ಟ್ ಆಗಿದ್ದಾರೆ. ಈಗ ಸಭೆ ಮತ್ತೆ ಬರುವಿಕೆ ಎತ್ತಲ್ಪಡಬೇಕು ಅಂದರೆ ಸಭೆ ಮಾಡಬೇಕಾಗಿರುವ ಬಹು ಮುಖ್ಯ ವಿಷಯ ಏನಂತ ಕೇಳುವುದಾದರೆ, ಮತ್ತೆ ಅಪೊಸ್ತಲ ಕಾಲಕ್ಕೆ ಹಿಂದಿರುಗಬೇಕು. ಅಪೊಸ್ತಲ ಕಾಲಕ್ಕೆ ತಿರುಗಬೇಕು ಅಂದರೆ ಏನೆಂಬುದಾಗಿ ನೀವು ಕೇಳುವುದಾದರೆ, ಅವ್ರ ಥರ ಡ್ರೆಸ್ ಮಾಡೋದ, ಅವ್ರ ಥರ ಮಾತಾಡೋದ, ಅದಲ್ಲ. ಅವರ ಒಳಗೆ ಒಂದು ಸ್ಪಿರಿಚುಯಾಲಿಟಿ ಇತ್ತಲ್ವಾ, ಅವರ ಒಳಗೆ ಒಂದು ಒಮ್ಮನಸ್ಸಿತ್ತಲ್ವಾ, ಅವರಲ್ಲಿ ದೇವರ ಮೇಲೆ ಒಂದು ವೈರಾಗ್ಯ ಇತ್ತಲ್ವಾ, ಕ್ರಿಸ್ತನಿಗಾಗಿ ರಕ್ತಸಾಕ್ಷಿಯಾಗಿ ಸಾಯುವುದನ್ನ ಸಂತೋಷವಾಗಿ ಸ್ವೀಕರಿಸಿಕೊಂಡ್ರಲ್ವಾ, ಅವರು ಬಂದು ಅವತ್ತು ಯೇಸು ಬರ್ತಾರೆ ಎಂಬುದಾಗಿ ಕಾದಿದ್ರು. ಆ ಕ್ವಾಲಿಟಿ ಇವತ್ತು ಸಭೆಗೆ ಬರಬೇಕು. ಸಭೆ ಇವತ್ತು ಯೇಸು ಬರ್ತಾರೆ ಅಂತ ಬಯಸ್ತಾ ಇಲ್ಲ. ಸಭೆಯ ಭಯಕ್ಕೆ ಬರ್ತಾರೆ, ಆದರೆ ಇವತ್ತಲ್ಲ. ಆದರೆ ಪ್ರಲೋಕ ಹೇಳುತ್ತೆ, ನೆನೆಯದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರ್ತಾನೆ, ರೆಪ್ಪೆ ಬೆಳೆಯುವಷ್ಟರೊಳಗೆ ಕ್ಷಣಮಾತ್ರದಲ್ಲಿ ಬರುವವರಾಗಿರ್ತಾರೆ. ಎಚ್ಚರವಿದ್ದು ಪ್ರಾರ್ಥನೆ ಮಾಡ್ರಿ. ಸೊ ಸಭೆ ಮಾಡಬೇಕಾಗಿರುವ ಮೊದಲ ವಿಷಯ ಬಂದು ಇವತ್ತು ಯೇಸು ಬರ್ತಾರೆ ಅಂತ ಕಾದಿರಬೇಕು. ಪ್ರತಿ ದಿನವೂ ಈವರೆಗೂ ಹೋಗಿದ್ದು ಹೋಗ್ಲಿ, ಆದರೆ ಇದು ವೆರಿ ಲಾಸ್ಟ್ ಮಿನಿಟ್. ನಿಜವಾಗಿಯೂ ನಾವು ಕ್ರಿಸ್ತನನ್ನು ಎದುರುಗೊಳ್ಳುವುದಕ್ಕೆ ಕರ್ತನಿಗೆ ಚಿತ್ತವಾದರೆ ಕಡೆಯ ತಲೆಮಾರಾಗಿರ್ತೀವಿ ಸಭೆಯ ಒಳಗೆ. ಅನಂತರ ಕೈಬಿಡಲ್ಪಟ್ಟ ಸಭೆ ಇರುತ್ತೆ. ಸಭೆಯಲ್ಲಿ ನಾವು ಕಡೆಯ ತಲೆಮಾರಾಗಿರುವುದಕ್ಕೆ ಬಹಳ ಸಾಧ್ಯತೆ ಇದೆ. ಸೊ ಯೇಸುವನ್ನ ಸಂಧಿಸುವುದಕ್ಕೆ ಸಭೆ ಸಿದ್ಧವಾಗಬೇಕಲ್ವಾ? ಪ್ರತಿ ದಿನ ಕೂಡ ಅದಕ್ಕೆ ನಾನು ರೀಸೆಂಟಾಗಿ ಎಲ್ಲ ಕಡೆ ಹೇಳ್ತಾ ಬರ್ತಾ ಇದ್ದೀನಿ, ನಮ್ಮ ಸಭೆ ಕೂಡ ಹೇಳ್ತಾ ಇದ್ದೀನಿ, ಸಭೆ 7 ದಿನ ತೆಗೆದಿರಬೇಕು. ನೀವು ನೋಡುವುದಾದರೆ ಹಾಸ್ಪಿಟಲ್ 7 ದಿನ ತೆರೆದಿರುತ್ತೆ ಇಲ್ವಾ? ಒಂದು ಕುಡಿಯುವಂತಹ ಅಂಗಡಿ ಆಲ್ಮೋಸ್ಟ್ 7 ದಿನ ತೆರೆಯಲ್ಪಟ್ಟಿರುತ್ತೆ. ಸ್ಕೂಲು 7 ದಿನ ತೆರೆಯಲ್ಪಟ್ಟಿರುತ್ತೆ. ದಿನಸಿ ಅಂಗಡಿ 7 ದಿನ ತೆರೆಯಲ್ಪಟ್ಟಿರುತ್ತೆ. ಆದರೆ ಇದು ಚರ್ಚ್ ಮಾತ್ರ ವಾರದಲ್ಲಿ 1 ದಿನ ಮಾತ್ರ ತೆರೆಯಲ್ಪಡುತ್ತೆ ಇಲ್ವಾ? ಹಾಗಾದ್ರೆ ತಕ್ಷಣ ಇವ್ರು ಹೇಳ್ತಾರೆ ಜನಗಳೆಲ್ಲ ಬರೋದಿಲ್ಲ ಎಂಬುದಾಗಿ. ನಾನು ಡಿನಾಮಿನೇಷನ್ ಹೇಳೋದ್ರಿಂದ ಬೇಸರ ಆಗ್ತಿಲ್ಲ. CSI RC ಚರ್ಚಸ್ ನೋಡಿದ್ದೀರಲ್ವಾ? ಅದು 7 ದಿನ ತೆರೆಯಲ್ಪಟ್ಟೇ ಇರುತ್ತೆ. ಜನಗಳು ಬರ್ತಾರೆ ಎಂಬುದಾಗಿ ಅವರು ತೆರೆದಿಡೋದಿಲ್ಲ, ಬರ್ತಾರೆ ಎಂಬುದಾಗಿ ಬಯಸಿ ತೆರೆದಿಡ್ತಾರೆ. ಯಾರೋ ಒಬ್ರು ಬರ್ತಾರೆ, ಒಂದು ಫಲವನ್ನು ಹೊಂದಲಿ, ಅವರು ಬಂದು ಕುಳಿತು ಪ್ರಾರ್ಥನೆ ಮಾಡಲಿ. ಆ ಪ್ರಾರ್ಥನೆಗೆ ದೇವದೂತರು ಹತ್ತುವುದು ಇಳಿಯುವುದಾಗಿರುತ್ತಲ್ವಾ? ಆ ಒಂದು ಆತ್ಮದ ನಿಮಿತ್ತವಾಗಿ ನಿಮ್ಮ ಸಭೆ ದೈವ ಪ್ರಸನ್ನತೆಯಲ್ಲಿ ಮುಚ್ಚಲ್ಪಡುತ್ತಲ್ಲ. ಇವತ್ತು ಅಂಥ ಸ್ಥಳದಲ್ಲಿ ಸಭೆ ಇಲ್ಲ. ಚರ್ಚ್ ಬಂದು ದೇವರನ್ನ ಸಂಧಿಸುವ ಸ್ಥಳದಲ್ಲಿ ಇರಬೇಕು. ಈಗ ಒಂದು ಮಿನಿಮಮ್ ಸಭೆ ತೆರೆಯಲ್ಪಡದಾಗಿರ್ಬೇಕಲ್ವಾ? ಇವಾಗ ನಿಮ್ಮ ಮಗ ಪಾಸ್ ಮಾಡಬೇಕು ಅಂದರೆ ನೀವೇನು ಮಾಡ್ತೀರಾ? ಡೈಲಿ ಬುಕ್ ತೊಗೊಂಡು ಓದಿ ಅಂತ ಹೇಳ್ತೀರಾ, ತೆಗೆದು ಓದಪ್ಪ ಎಕ್ಸಾಮ್ ಅಂತ ಹೇಳ್ತೀರಾ ಅಲ್ವಾ? ಈಗ ಆ ಒಂದು ಕಂಡೀಷನ್ನ ಸಭೆ ವಿಶ್ವಾಸ ಮೇಲೆ ಸಲ್ಲಿಸಲು ಸಾಧ್ಯ? ಡೈಲಿ ಸಭೆಗೆ ಬಾ, ಪ್ರಾರ್ಥನೆ ಮಾಡು, ಬೈಬಲ್ ಓದು ನಮಗೆ ಮಾಡಿದ್ರು. ಅವತ್ತೇ ಬಯಸ್ತಾ ಇದ್ವಿ ನಾವು ಕ್ರಿಸ್ತನ ಬರುವಿಕೆಯನ್ನು, ನಾವು ಸಿದ್ಧವಾದ್ವಿ. ಇವತ್ತು ಆ ಸಿದ್ಧತೆ ಇದೆಯಾ ಅಂತ ಕೇಳಿದ್ರೆ ಅದು ಮಿಸ್ಸಿಂಗ್ ಆಗಿದೆ. ಹೆಂಡತಿ ಗಂಡ ಇದ್ದಾರೆ, ಇಬ್ಬರು ಸಿದ್ಧರಾಗಬೇಕಂತ ಕೇಳಿದ್ರೆ ಅದೇ ಇಲ್ಲಿಲ್ಲ. ಅಲ್ಲಿ ಒಬ್ಬೊಬ್ಬರು ಒಂದು ಕಡೆ ಹೋಗ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಕ್ರಿಸ್ತನ ಬರುವಿಕೆಗೆ ಸಭೆ ಮಾಡಬೇಕಾಗಿರೋ ಬಹು ಮುಖ್ಯವಾಗಿರುವ ಕಾರ್ಯ ಸಿದ್ಧವಾಗಬೇಕು ಎನ್ನುವಂತಹ ಬಯಕೆ, ನಾನು ಹೋಗಬೇಕು, ಬರುವಿಕೆಯಲ್ಲಿ ಹೋಗಬೇಕು ಎನ್ನುವಂಥ ಭಾವನೆ. ಎರಡನೇದಾಗಿ ಬಹಳ ಮುಖ್ಯವಾಗಿ
ಈ ಬರುವಿಕೆಯಲ್ಲಿ ಹೋಗುವುದಕ್ಕೆ ಸಿದ್ಧರಾಗಬೇಕಾಗಿರುವ ನಿಮ್ಮನ್ನ ಹಿಂಜರುವಂತೆ ಮಾಡುವಂತಹ ಬಹಳ ಕಾರ್ಯ ಮಾಡಲ್ಪಡುತ್ತೆ. ಸೈತಾನನು ಖಂಡಿತ ಏನ್ ಮಾಡ್ತಾನೆ, ನಿಮ್ಮನ್ನ ಹಿಂದಕ್ಕೆ ಎಳೆಯುವಂಥ ಕಾರ್ಯವನ್ನು ಮಾಡ್ತಾನೆ. ನೀವು ವಿಶ್ವದಲ್ಲಿ ಯಾವ ರೀತಿ ಇರಬೇಕು, ಬಹಳ ಕೇರ್ಫುಲ್ ಆಗಿರಬೇಕು. ಯಾಕೆಂದ್ರೆ ಲಾಸ್ಟ್ ಮಿನಿಟ್ ನೋಡ್ರಿ, ಒಂದೇ ಒಂದು ಸೆಕೆಂಡ್ ನೀವು ಇಲ್ಲಿ ಅಲ್ಲಿ ತಿರುಗಿ ನೋಡ್ಬಿಟ್ರೆ ಕ್ಷಣ ಮಾತ್ರದ ಬರುವಿಕೆ ಬಂದುಟ್ಟೋಗುತ್ತೆ. ಹೌದು. ನಾನು 1960 ನಡೆದಂಥ ಒಂದು ವಿಷಯ, ಆಗ ಒಂದು ವಿಷಯ ನ್ಯೂಸಲ್ಲಿ ಓದಿದೆ. 3 ಬಂದು ಇಲ್ಲಿಂದ ಮೂನ್ಗೆ ಹೋದ್ರು ಇಲ್ವಾ? ಯಾರು ಚಂದ್ರನ ಮೇಲೆ ಫಸ್ಟ್ ಕಾಲಿಟ್ಟಿದ್ದು? ನೀಲ್ ಆರ್ಮ್ಸ್ಟ್ರಾಂಗ್. ಎರಡನೇದಾಗಿ ಗೊತ್ತಿಲ್ಲ. ಗೊತ್ತಿಲ್ಲ ಅಲ್ಲ. ಯಾಕೆ ಈ ರೀತಿ ಅಂದರೆ ಅದು ಬಹಳ ಮುಖ್ಯ. ಅದು ಈಗ ಮೊದಲು ಇಳಿಯಬೇಕಾಗಿರುವುದು ನೀಲ್ ಆರ್ಮ್ಸ್ಟ್ರಾಂಗೇ ಅಲ್ಲ. ಅಲ್ಲಿ ಮೊದಲು ಇಳಿಯಬೇಕಾಗಿರೋದು ಎರಡನೇದಾಗ ಹೋದ್ರಲ್ಲ, ಅವ್ರು ಇಳಿಬೇಕಿತ್ತು. ಆದರೆ ಇಲ್ಲಿದ್ದಂತಹ ಎಲ್ಲ ಪ್ರೋಗ್ರಾಮ್ಡ್, ಅದು 1960s ಅಲ್ವಾ, ಅದು ಪ್ರೋಗ್ರಾಮ್ಡ್. ಅಲ್ಲಿ ಹೋಗ್ತಾರೆ, ಇಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ, ಒಳಗೊಳಗೆ ಮಾತಾಡ್ತಾರವರು. ಅವ್ರ ಹೆಸರು ಹೇಳಿ ನೀವು ಇಳಿಯಿರಿ ಆ ರೀತಿ ಹೇಳ್ತಾರೆ. ಇವರು ಬಂದು ಯೋಚನೆ ಮಾಡ್ತಾರೆ, ಒಳಗೆ ಇಳಿದ್ರೆ ಏನಾಗುತ್ತೆ. ಎಷ್ಟೊತ್ತು ಯೋಚನೆ ಮಾಡಿದ್ರು ಅಂದರೆ ಒಂದು 5 to 10 seconds ಯೋಚನೆ ಮಾಡಿದ್ರು. ಒಳಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ 5 seconds 10 seconds ಒಳಗೆ ಕಮಾಂಡ್ ಮಾರ್ಪಡುತ್ತೆ, ನೀಲ್ ಆರ್ಮ್ಸ್ಟ್ರಾಂಗ್ ನೀವು ಇಳಿಯಿರಿ ಆ ರೀತಿ ಹೇಳ್ತಾರೆ. ಅವ್ರು ಯೋಚನೆ ಮಾಡಲೆಲ್ಲ ಇಳಿದ್ಬಿಟ್ರು. ಇವತ್ತಿನವರೆಗೂ ಚರಿತ್ರೆ ಹೆಸರು ಇದೆ, ನೀಲ್ ಆರ್ಮ್ಸ್ಟ್ರಾಂಗ್. ನೀಲ್ ಆರ್ಮ್ಸ್ಟ್ರಾಂಗ್ ಹೆಸರು ಇದೆ. ನಿಮಗೂ ನನಗೂ ಒಂದು ಕ್ಷಣ ಮಾತ್ರ ಇದೆ. ಹೌದು. ಒಂದು ರೆಪ್ಪೆ ಬೆಳೆಯಷ್ಟರೊಳಗೆ ಕ್ಷಣದಲ್ಲಿ ರೂಪಾಂತರವಾಗ್ತೀವಿ. ಹಾಗಾದರೆ ಕ್ರಿಸ್ತನ ಬರುವಾಗ ಯೋಚನೆ ಮಾಡುವುದಕ್ಕೆ ಸಮಯ ಇಲ್ಲ. ಸಭೆ ಟೇಕ್ ಆಫ್ ಆಗಿ ಹೋಗ್ತಿರ್ಬೇಕು, ಅಷ್ಟೇ ಟೈಮ್ ಇರೋದು ನಮಗೆ. ಈಗ ಇನ್ನು ಮುಂದೆ ಒಂದೊಂದು ದಿನ ಸಭೆ ಏನಾಗಿರಬೇಕು, ಸಿದ್ಧವಾಗಬೇಕು. ಕೊರತೆಗಳು, ಬಲಹೀನತೆ ಇರುತ್ತೆ. ಇವತ್ತಿನ ನಾವು ಆರಂಭಿಸಬೇಕು, ಬೇಡ ಯೇಸುನ ಸಲ್ಲಿಸಿದ್ರೆ ಸಾಕು, ಆ ಥಾಟ್ ನಮಗೆ ಬರಬೇಕಾದ್ರೆ ಇನ್ನು ನಾವು ಬರುವಿಕೆಯಲ್ಲಿ ಹೋಗೋದು ಬಹಳ ಈಸಿಯಾಗಿರುತ್ತೆ. ಬಹಳ ಸಂತೋಷ ಬ್ರದರ್. ಈ ಒಂದು ಸಂಚಿಕೆಯಲ್ಲಿ ಆಂಟಿಕ್ರೈಸ್ಟ್ ಕುರಿತಾಗಿ, ಆಂಟಿಕ್ರೈಸ್ಟ್ನ ಗುಣಲಕ್ಷಣಗಳೇನು, ಆಂಟಿಕ್ರೈಸ್ಟ್ ಎಲ್ಲಿಂದ ಪ್ರಕಟವಾಗುತ್ತಾನೆ ಎಂಬುದಾಗಿ, ಅದರ ಕುರಿತಾಗಿ ಹಾಗೂ ಅದೇ ಸಮಯದಲ್ಲಿ ಸಭೆ ಯಾವ ರೀತಿಯಾಗಿ ಸಿದ್ಧವಾಗಬೇಕೆಂಬುದಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಬಹಳ ಸಂತೋಷ. ಪ್ರೈಸ್ ಲಾರ್ಡ್. ಪ್ರಿಯರಾದವರೇ, ಈ ಒಂದು ಸಂಚಿಕೆಯಲ್ಲೂ ಕೂಡ ನಾವು ಕ್ರಿಸ್ತ ವಿರೋಧಿ ಯಾವ ರೀತಿಯಾಗಿರುತ್ತಾನೆ, ಅವನ ಕ್ರಿಯೆಗಳು ಹೇಗಿರುತ್ತದೆ ಹಾಗೂ ಅವನು ಯಾವ ರೀತಿಯಾಗಿ ಪ್ರಕಟವಾಗುತ್ತಾನೆ ಎಂಬುದಾಗಿ, ಆ ಆಂಟಿಕ್ರೈಸ್ಟ್ ಅಂದ್ರೆ ಕ್ರಿಸ್ತ ವಿರೋಧಿಯ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಹಾಗೂ ಈ ಒಂದು ಸಮಯದಲ್ಲಿ ದೇವರ ಸಭೆಯಾಗಿರುವಂತ ನಾವು ಯಾವ ರೀತಿಯಾಗಿ ಸಿದ್ಧವಾಗಿರಬೇಕು ಎಂಬುದಾಗಿ ನಾವು ತಿಳಿದುಕೊಂಡ್ವಿ. ಆದ್ದರಿಂದ ನಾವೆಲ್ಲರೂ ಕೂಡ ದೇವರ ಬರುವಿಕೆಗೆ ಸಿದ್ಧರಾಗೋಣ. ಇನ್ನು ಅನೇಕರನ್ನು ನಾವು ದೇವರ ಬರುವಿಕೆಗೆ ಸಿದ್ಧಪಡಿಸೋಣ. ಗಾಡ್ ಬ್ಲೆಸ್ ಯು.